ಗುರುವೇ, ನಾನು ಮೂಲತಃ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿದ್ದವನು. ಕರೆಕ್ಟ್. ನನ್ನ ಮಕ್ಕಳಲ್ಲಿ ನನಗೆ ನನ್ನ ಪ್ರತಿಬಿಂಬಗಳು ಕಾಣಕ್ಕೆ ಶುರುವಾಯಿತು. ನನ್ನ 3ನೇ ತಿಂಗಳಲ್ಲಿ ನಮ್ಮ ತಂದೆ ತಾಯಿ ಯಾಕೆ ಬಿಟ್ಟು ಹೋದರು ಅನ್ನೋದು ಇವತ್ತಿಗೂ ಅರ್ಥ ಆಗಿಲ್ಲ. ಭಾಳ ನನಗೆ ಜೀವನಕ್ಕೆ ಎಲ್ಲೂ ಒಂದು ನೆಲೆ ಇಲ್ಲದೆ ಹೋಗಿತ್ತು. ಇದೇ ಬೆಂಗಳೂರಲ್ಲಿ ಕೆಲವು ಹೋಟ್ಲ್ಗಳಲ್ಲಿ ಕ್ಲೀನರ್ ಆಗಿದ್ದೆ. ಚಾಮರಾಜಪೇಟೆ ಒಳಗೆ ಥರ್ಡ್ ಮೇನ್ ರೋಡಲ್ಲಿ ಹಸಿವು ತಡಿಲಾರದೆ 2 ಮನೆ ಮುಂದೆ ಭಿಕ್ಷೆ ಬೇಡಿದೆ. ನಾನು ಅನ್ನ ಕೇಳಿದೆ. ಒಂದು ಸಣ್ಣ ಹತ್ತಿಯನ್ನು ತಗೊಂಡು ಉಂಡೆಯನ್ನು ತಗೊಂಡು ಹೊಡೆದ್ರೆ ಎಷ್ಟಾಗತ್ತೆ, ಎಷ್ಟು ಮಾತ್ರ ತಗಲುತ್ತೆ ಸ್ಪರ್ಶ, ಅಷ್ಟು ಮಾತ್ರ ಸ್ಪರ್ಶ ಆಗಿದ್ದ ನೆನಪು. ಎಚ್ಚರಿಕೆ ಆಗೋಷ್ಟೊತ್ತಿಗೆ ಕೌರಿಂಗ್ ಆಸ್ಪತ್ರೆ ಒಳಗೆ ಮಲಗಿದ್ದೆ, ಬಲಗಾಲು ಹೊಟ್ಟೋಗಿದ್ದೆ. ಆ ಮನಸ್ಸು ನನಗೆ ಕಷ್ಟ ಅನ್ನಿಸ್ದಾಗೆಲ್ಲ ಮೊದಲು ಕರ್ಕೊಂಡೋಗೋದು ಆತ್ಮಹತ್ಯೆ ಕಡೆಗೆ. ಸತ್ರ ಪರವಾಗಿಲ್ಲ ಮಾರಾಯ, ಇನ್ನೇನ ಎಡವಟ್ಟು ಮಾಡ್ಕೊಂಡು ಇವಾಗಿನ ಥರ ಕೂತ್ಕೊಂಡ್ರೆ ಏನು ಮಾಡೋದು ಅನ್ನೋ ಭಯ. ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಹಿರಿಯ ಲೇಖಕ, ಕವಿ, ಕಥೆಗಾರ, ವಿದ್ವಾಂಸರು, ಹೋರಾಟಗಾರರು. ಎಲ್ಲದಕ್ಕಿಂತ ಹೆಚ್ಚಾಗಿ ಸತತವಾಗಿ ಚಳುವಳಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ, ಜನಮಾನಸದ ಮಧ್ಯನೇ ಬದುಕ್ತಾ ಇರುವ ಕೋಲಾರನ ಸಹ ರಘುನಾಥ್ ಅವರು ಇವತ್ತು ನಮ್ಮ ಜೊತೆ ಮಾತುಕತೆಗೆ ಇದ್ದಾರೆ. ಅವರನ್ನು ನಾನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತ. ನಮಸ್ತೆ ಗುರುವೇ. ಸರ್, ಈ ಗಡಿ ಭಾಗದಲ್ಲಿ ಇರುವ ಕಾರಣಕ್ಕಾಗಿ ಕೆಲಸ ಮಾಡಿದ್ದಕ್ಕಾಗಿ ನಿಮಗೆ ಕುಂದಣಗಾರ ಪ್ರಶಸ್ತಿ ಅಂತ ಬಂತು. ಏನು ಅನ್ನಿಸ್ತದೆ ಬಂದಾಗ? ಪ್ರಶಸ್ತಿ ಬಂದಾಗ ಸಾಮಾನ್ಯವಾಗಿ ಮಾತಾಡೋ ಅನಿಸಿದ್ರು ಕೂಡ ನನಗೆ ಯಾವ ರೋಮಾಂಚನವೂ ಆಗಲಿಲ್ಲ. ಕಾರಣ ಏನಂದರೆ ಆ ರೋಮಾಂಚನಗೊಳ್ಳುವ ವಯಸ್ಸು ಮೀರಿ ಹೋಗಿತ್ತು ನನಗೆ. ಒಂದು ಸಂತೋಷ ಪಡುವ ಮನಸ್ಸು ಮಾತ್ರ ನನ್ನಲ್ಲಿ ಉಳ್ಕೊಂಡಿತ್ತು. ಮತ್ತು ನನ್ನ ಯಾವ ಶ್ರಮವೂ ಇಲ್ಲದೆ ಬಂದಿದ್ದರಿಂದ ಒಂದು ರೀತಿ ಆತ್ಮೀಯರಿಗೆಲ್ಲ ಸಂತೋಷ, ಗೆಳೆಯರಿಗೆ ಸಂತೋಷ, ನಿಮ್ಮಂಥವ್ರಿಗೆಲ್ಲ ಒಂದು ಸಂಭ್ರಮ ಉಂಟಾಯಿತು. ಅದನ್ನು ಅನುಭವಿಸಬೇಕು, ಅಷ್ಟಕ್ಕೆ ಮಾತ್ರ ನಾನು ನನ್ನ ಸೀಮಿತಗೊಳಿಸ್ಕೊಂಡಿದ್ದರಿಂದ ಆರೋಗ್ಯಕರವಾಗಿ ಇದ್ದೇನೆ ಅಂತ ಅನಿಸುತ್ತೆ ಗುರುವೇ. ಈಗ ಸಾಹಿತ್ಯ ಬರೆಯುವುದು ನಿಮ್ಮ ಅಭಿವ್ಯಕ್ತಿಯ ಕಾರಣಕ್ಕಾಗಿ, ಮಕ್ಕಳ ಜೊತೆ ಕೆಲಸ ಮಾಡೋದು, ಪಾಠ ಮಾಡೋದು, ಅದೇನಕ್ಕೆ? ಗುರುವೇ, ನಾನು ಮೂಲತಃ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿದ್ದವನು. ಕರೆಕ್ಟ್. ಈ ಮಕ್ಕಳಲ್ಲಿ ನನಗೆ ನನ್ನ ಪ್ರತಿಬಿಂಬಗಳು ಕಾಣಕ್ಕೆ ಶುರುವಾಯಿತು. ಪ್ರಾರಂಭದಲ್ಲಿ ನನ್ನ ಪ್ರತಿಬಿಂಬನ ನಾನು ಪ್ರೀತಿಸಲೇಬೇಕಲ್ವಾ, ಗೌರವಿಸಲೇಬೇಕು, ಪ್ರೀತಿಸಬೇಕು. ಹಾಗೆ ಮಾಡ್ತಿರ್ಬೇಕಾದ್ರೆ ನನಗೆ ಈ ಭಾರತ ಕಾಣಕ್ಕೆ ಶುರುವಾಗಿದ್ದು ಮಕ್ಕಳಲ್ಲಿ. ಅವರ ಮೂಲಕ ನಾನು ಭಾರತದ ಕಡೆಗೆ ಆಲೋಚನೆ ಮಾಡೋದಕ್ಕೆ, ನಡೆಯೋದಕ್ಕೆ ಮಕ್ಕಳ ಮೂಲಕ ಪ್ರಯತ್ನ ಪಟ್ಟೆ. ಸಹಜವಾಗಿ ನಾನು ಅಕ್ಷರವನ್ನು ಹೇಳ್ಕೊಡ್ತಾ ಇದ್ದಿದ್ದು ಮೇಷ್ಟ್ರಾದ್ರೂ ಕೂಡ ಜಗತ್ತನ್ನು ಹೇಳ್ಕೊಟ್ಟಿದ್ದು ನನಗೆ ಮಕ್ಕಳು. ಹಾಗಾಗಿ ಆ ಜಗತ್ತಿನ ಜೊತೆ ಒಳಗೆ ನನಗೆ ಸಾವಯವ ಸಂಬಂಧ ಮತ್ತು ಮಾನಸಿಕ ಸಂಬಂಧ ಏರ್ಪಡಬೇಕು ಅಂಥೇಳಿ ನಿರಂತರವಾಗಿ ಮಕ್ಕಳ ಜೊತೆಲೇ ಇರೋದಕ್ಕೆ ಪ್ರಯತ್ನ ಪಟ್ಟೆ ನಾನು, ಶಾಲೆ ಒಳಗೆ, ಶಾಲೆ ಹೊರಗೆ. ಹೀಗಾಗಿ ಆ ಮಕ್ಕಳು ನನ್ನ ಬದುಕಿನ ಮತ್ತು ಸಾಮಾಜಿಕ ಯಾನದ ಊರುಗೋಲುಗಳಾಗಿ ನನಗೆ ಸಿಕ್ಕಿರು. ಏನೇನು ಮಾಡಿದ್ರಿ ಆ್ಯಕ್ಚುಲಿ ತಿರುಗಿ ನೋಡಿದಾಗ? ಮಕ್ಕಳ ಜೊತೆಗೆ ಒಡನಾಡ್ತಾ ಏನೇನು ಆಯಿತು? ಮಾಡಿದ್ದಕ್ಕಿಂತ ಆಗಿದ್ದೇನೇನು? ಮಕ್ಕಳಲ್ಲಿ ಧೈರ್ಯ ಬಂತು. ನಾವು ಏನು ಬೇಕಾದ್ರೂ ಮಾಡಬಲ್ವಿ ಎನ್ನುವ ಒಂದು ಆ ಗಟ್ಟಿತನ ಇದೆಯಲ್ಲ, ಅದು ಮಕ್ಕಳಲ್ಲಿ ಕಟ್ಕೊಂತು. ಅದಕ್ಕೆ ತಕ್ಕ ಹಾಗೆ ಮಕ್ಕಳು ನನ್ನನ್ನು ಗಟ್ಟಿಗೊಳಿಸಿದ್ರು. ನೀನು ಈ ಥರ ಮಾಡಬಲ್ಲೆ ನಮ್ಮ ಮೂಲಕ ಅಂತ. ನನಗೆ ಎಷ್ಟು ಆತ್ಮವಿಶ್ವಾಸ ಮತ್ತು ಆತ್ಮಬಲ ಅನ್ನೋದು ಮಕ್ಕಳಿಂದ ಸಿಕ್ತು ಅಂತಂದರೆ, ನಾನು ಹೇಳ್ತಿದ್ದೆ, ಇವತ್ತಿಗೂ ಹೇಳ್ತೇನೆ,
ನನ್ನ ಕೈಗೆ ಶಾಲಾ ಮಕ್ಕಳನ್ನು ಇವತ್ತು ಕೊಟ್ಟರೆ ಹಿಮಾಲಯನ ತಗೊಂಬಂದು ಕೋಲಾರದಲ್ಲಿ ಇಡ್ತೇನೆ ಅಂತ ನನಗಿವತ್ತು ಅಷ್ಟೊಂದು ನಂಬಿಕೆ ನನಗೆ ಮಕ್ಕಳ ಶಕ್ತಿಯ ಬಗ್ಗೆ ನನಗಿವತ್ತಿಗೂ ಇದೆ. ಈ ಕಾರಣಕ್ಕೇ ಈಗ ಕೋಲಾರ ಜಿಲ್ಲೆ ಮತ್ತು ಈ ಬೇರೆ ಭಾಗಗಳಲ್ಲಿ ಕೂಡ ಸಾಹಿತ್ಯ ಬರಡಾಗಬಾರ್ದು, ಇವತ್ತೇನೇನು ಆರೋಪಗಳಿದೆ ಅವನ್ನು ಸಾಧ್ಯವಾದಷ್ಟು ಇದು ಮಾಡಬೇಕು ಅಂತ ಮಕ್ಕಳಿಗಾಗಿಯೇ ತಿಂಗಳಿಗೆ ಪ್ರತಿ ಕಡೆ ಭಾನುವಾರ ಕೋಲಾರದಲ್ಲಿ ಅವಕಾಶ ಸಿಕ್ಕಿದ ಬೇರೆ ಕಡೆ ಮಕ್ಕಳಿಗಾಗಿ ಈ ಕಾವ್ಯ ಸಾಹಿತ್ಯ ಕಮ್ಮಟ ಜೊತೆಯೊಳಗೆ ಆ ಮಕ್ಕಳಿಗೆ ಅನುವಾದವನ್ನು ಕೂಡ ಹೇಳ್ಕೊಡ್ತಾ ಇದ್ದೇನೆ. ನನಗೆ ಬರೋದು ತೆಲುಗು ಕನ್ನಡ ಮಾತ್ರನೇ. ಅದರಲ್ಲಿ ಮಕ್ಕಳಿಗೆ ಅನುವಾದ ಪದ್ಯ ರಚನೆ ಮಾಡಿಕೊಡೋದು, ಮಕ್ಕಳು ಆ ವಯಸ್ಸಿಗೆ ತಕ್ಕನಂಗೆ ಕನಸು ಕಾಣುವ, ಆಲೋಚಿಸುವ, ಬರೆಯುವ ರೀತಿಯನ್ನು ಆ ಮಕ್ಕಳ ಜೊತೆಯೊಳಗೆ ನಾನು ಕಲಿತಾ ಅವರಿಂದಾನು ಕಲ್ತ್ಕೋತಾ, ಅಂದರೆ ನಾವಿಬ್ಬರು ಕಲಿತಾ ಇದ್ದೇವೆ ಗುರುವೇ. ಹೀಗಾಗಿ ಮಕ್ಕಳ ಜೊತೆ ಒಳಗೆ ನನ್ನ ಒಡನಾಟ. ಆಮೇಲೆ ನಾನು ಹಿಂತಿರುಗಿ ನೋಡಿದಾಗ ನಾನು ಸುಮಾರು 70 ಭಾಗದಷ್ಟು ಮಕ್ಕಳು ಸಭ್ಯ ಪ್ರಜೆಗಳಾಗಿ ಬದುಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಬದುಕ್ತಾ ಇದ್ದಾರೆ, ಕುಟುಂಬಿಗಳಾಗಿದ್ದಾರೆ, ಅಪ್ಪ ಅಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಹೆಂಡತಿ ಮಕ್ಕಳನ್ನು ಪ್ರೀತಿಸಿ ಅವ್ರನ್ನ ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ನನಗೆ ಭಾಳ ದೊಡ್ಡ ದೇಶ ಸೇವೆಯಾಗಿ ಕಾಣ್ತಾ ಇದೆ. ಈ ಜೀವನ ಪ್ರೀತಿ ಇದೆಯಲ್ಲ ನಿಮ್ಮದು, ಅದು ಬಂದದ್ದು ಎಲ್ಲಿಂದ? ಒಂದು, ನಾನು ಎಲ್ಲರೂ ಇದ್ದು ಅನಾಥನಾಗಿ ಬದುಕಬೇಕಾದ ಪರಿಸ್ಥಿತಿ ಬಂದಾಗ ಬಾಲ್ಯದಲ್ಲಿ ನನ್ನ ಊರಿನ ಆಗ ರೈತರು ಎಷ್ಟು ಕೋಮಲವಾಗಿದ್ದರು ಅಂತಂದರೆ ಮಾನಸಿಕವಾಗಿ, ಮತ್ತು ರೈತ ಮಹಿಳೆಯರು ಎಷ್ಟು ಆ ನೆಲದ ಗುಣವನ್ನು, ಭೂಮಿ ತಾಯಿಯ ಗುಣವನ್ನು ತಮ್ಮ ಗುಣವಾಗಿ ಮಾಡಿಕೊಂಡಿದ್ರು ಅಂತಂದರೆ ಎಲ್ಲವನ್ನೂ ಪ್ರೀತಿಸೋದು. ಒಂದು ಕೋಳಿ ಮರಿಯನ್ನು ಕೂಡ, ಒಂದು ಕೋಳಿ ಮರಿಯ ಕಾಲು ಮುರಿದೋದ್ರೂ ಕೂಡ ವಿಲ ಅಂತ ಒದ್ದಾಡ್ತಾ ಇದ್ದಂಥವ್ರನ್ನ ನಾನು ಕಂಡಿದ್ದೇನೆ. ಹಸು ಹೆರಿಗೆ ಕರು ಹಾಕಬೇಕಾದಾಗ, ಎಮ್ಮೆ ಕರು, ಕನಿಷ್ಠ ಕುರಿ ಕರು ಹಾಕಬೇಕಾದಾಗ ಅದರ ನೋವು ಅನುಭವಿಸ್ತಾ ಇದ್ದರೆ ಇವರು ಆ ನೋವನ್ನು ಅನುಭವಿಸ್ತಾ ಇದ್ದಂಥ ಜನಗಳ ಜೊತೆಯಲ್ಲಿ ನಾನು ಬಂದೆ. ಹಾಗಾಗಿ ಪ್ರಾಣಿ ದಯೆ ಅನ್ನೋದು ಪ್ರಾರಂಭ ಆಗಿದ್ದೆ ನನ್ನ ಅಭಿಪ್ರಾಯದಲ್ಲಿ ಹಳ್ಳಿಗಳಲ್ಲಿ ಮತ್ತು ರೈತರಿಂದಲೇ. ಎಲ್ಲ ಜಗತ್ತಿನಲ್ಲಿ ಯಾವ ಪ್ರಕಾರದ ದಯೆ ಕರುಣೆ ಅನ್ನೋದಿದೆ ಅದು ಬಂದಿರೋದು ರೈತ ಸಮುದಾಯದಲ್ಲಿ, ರೈತರ ಬದುಕಿನಲ್ಲಿ, ರೈತ ಜೀವನದಲ್ಲಿ. ಅದು ಆಮೇಲೆ ಸಾಹಿತ್ಯಿಕವಾಗಿ ಇನ್ನೊಂದಾಗಿ ಏನೇನೋ ಸಿದ್ಧಾಂತಗಳು ರೂಪಾಂತರಗಳುಗೊಂಡಿರ್ಬೋದಾದರೂ ಕೂಡ ಮೂಲ ದ್ರವ್ಯ ನೆಲ, ಹಳ್ಳಿ, ರೈತ ಜನ, ರೈತ ಹೆಂಗಸರು, ಕೂಲಿ ಹೆಂಗಸರು. ಈಗ ನೀವು ಅನಾಥನಾಗಿ ಹಳ್ಳಿನಲ್ಲಿ ಬಾಲ್ಯ ಕಳಿಬೇಕಾಯ್ತಂದ್ರಲ್ಲ, ಯಾಕೆ ಅದು? ಏನದು? ನನಗೆ ಈಗ 72 ಮುಗೀತು ಗುರುವೆ. ಇದುವರೆಗೂ ನನಗೆ ಅರ್ಥ ಆಗದೆ ಇರೋ ಪ್ರಶ್ನೆ ಏನು ಅಂದರೆ, ನನ್ನ 3ನೇ ತಿಂಗಳಲ್ಲಿ ನಮ್ಮ ತಂದೆ ತಾಯಿ ಯಾಕೆ ಬಿಟ್ಟು ಹೋದರು ಅನ್ನೋದು ಇವತ್ತಿಗೂ ಅರ್ಥ ಆಗಿಲ್ಲ. ಆಮೇಲೆ ನಿಮ್ಮಂಥವ್ರು ಯಾರೋ ತಗೊಂಡೋಗಿ ಸಿದ್ಧಗಂಗಾ ಮಠದಲ್ಲಿ ಸೇರಿಸಿದ್ರು. ಸಿದ್ಧಗಂಗಾ ಮಠದಲ್ಲಿ ಒಂದಷ್ಟು ದಿನ ಓದ್ಕೊಂಡಿದ್ದೆ. ಶಿವಕುಮಾರ ಸ್ವಾಮಿಗಳ ಪ್ರಭಾವ, ಅವ್ರು ಕೊಡ್ತಾ ಇದ್ದಂಥ ಬಸವಣ್ಣ ಇತ್ಯಾದಿಗಳ ಬಗ್ಗೆ ಕೊಡ್ತಾ ಇದ್ದಂಥ ಪ್ರವಚನಗಳು, ಸ್ವತಃ ಅವರ ನಡವಳಿಕೆ, ನನ್ನ ಹಳ್ಳಿಯ ಜನಗಳ ಮಮತೆ ಮತ್ತು ಪ್ರೀತಿ, ಇವು ಎಲ್ಲವೂ ಸೇರಿ ನಾನು ಹೇಗೆ ಬದುಕಬೇಕಾಗಿದೆ, ಎಲ್ಲೂ ಧೈರ್ಯ ಕೆಡ್ಕೊಳ್ಳದೆ ಒಂದು ಸರ್ತಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋದಾಗ ಬಿಟ್ಟರೆ ನಾನು ಇನ್ನು ಯಾವಾಗಲೂ ಧೃತಿಗೆಟ್ಟಿಲ್ಲ, ಧೈರ್ಯವನ್ನು ಗೆಟ್ಟಿಲ್ಲ ಇವತ್ತರೆಗೂ ಕೂಡ. ಈಗ ನಿಮ್ಮ ಇಷ್ಟು ದಿನಗಳಲ್ಲಿ ಸದಾಕಾಲ ಜೀವನವನ್ನು, ಬದುಕನ್ನು, ಜನರನ್ನು, ಇಲ್ಲಿನ ಲೋಕವನ್ನು ಪ್ರೀತಿಸ್ತಾ ಬಂದ ನಿಮಗೆ ಈ ಬದುಕನ್ನು ಬಿಟ್ಟು ಹೋಗ್ಬೇಕಂತ ಯಾಕೆ ಅನ್ನಿಸ್ತು? ಭಾಳ ವಿಚಿತ್ರವಾಗಿದೆ. ಯಾರನ್ನ ಕೇಳಿದ್ರೆ ಇವನೇನು ಸಿನಿಮಾ ಕಥೆ ಹೇಳ್ತಿದ್ದಾನ ಅಂತ ಅನ್ಬೋದು. ಆದರೆ 73-74 ಸುಮಾರಲ್ಲಿ ಬರಗಾಲದ ನಂತರ ಭಾಳ ನನಗೆ ಜೀವನಕ್ಕೆ ಎಲ್ಲೂ ಒಂದು ನೆಲೆ ಇಲ್ಲದೆ ಹೋಗಿತ್ತು. ಇದೇ ಬೆಂಗಳೂರಲ್ಲಿ ಕೆಲವು ಹೋಟ್ಲ್ಗಳಲ್ಲಿ ಕ್ಲೀನರ್ ಆಗಿದೆ. ಕಲಾಸ್ಪಾಳ್ಯಮಲ್ಲಿ ಒಂದು ಕಲ್ಲು ಬಿಲ್ಡಿಂಗ್ ಇತ್ತು, ಗಡಿಯಾರ ಇತ್ತು ಅದ್ರ ಮೇಲೆ, ಈಗ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅಲ್ಲೊಂದು ಹೋಟ್ಲ್ ಇತ್ತು, ಅಲ್ಲಿ ಕ್ಲೀನರ್ ಆಗಿದ್ದೆ. ಆಮೇಲೆ ಪೊಲೀಸ್ ರೋಡ್ ಅಂತ ಸಿಟಿ ಮಾರ್ಕೆಟ್ ಹಿಂದೆ ಒಂದಿತ್ತು, ಅಲ್ಲೊಂದು ಜನತಾ ಹೋಟ್ಲ್ ಅಂತಿತ್ತು, ಅಲ್ಲಿ ಈಗ ಸಪ್ಲೈಯರ್ ಆಗಿದ್ದೆ. ಅಲ್ಲಿ ನಾನು ತಪ್ಪಿಲ್ಲದೆ ಇದ್ರು ಕೂಡ ಆವಾಗ ಭಾರಿ ಕಷ್ಟ, ಕೂತ್ಕೋಬಾರ್ದಿತ್ತು. ಕ್ಯಾಶಿಯರ್ ಮುಂದೆ ನಾವು ಕೂತ್ಕೋಬಾರ್ದು, ಹೋಟ್ಲ್ಗಳಲ್ಲಿ ಕೆಲಸ ಮಾಡೋರು, ಅಲ್ಲಿ ಅವಮಾನಗಳಾಗೋದು. ಹಾಗೆ ಆಗ್ತಾ ಕಡೆಗೆ ಯಾರೋ ಒಬ್ಬರು ಮನೆ ಒಳಗೆ ಒಂದಷ್ಟು ದಿನ ಕೆಲಸ ಮಾಡ್ಕೊಂಡಿದ್ದೆ ಊಟಕ್ಕೋಸ್ಕರ. ಅಲ್ಲೂ
ಅಲ್ಲೂ ನನಗೆ ಅನ್ಯಾಯ ಆಯಿತು. ಚಾಮರಾಜಪೇಟೆ ಒಳಗೆ ಥರ್ಡ್ ಮೇನ್ ರೋಡಲ್ಲಿ ಹಸಿವು ತಡಿಲಾರದೆ 2 ಮನೆ ಮುಂದೆ ಭಿಕ್ಷೆ ಬೇಡಿದೆ, ನಾನು ಅನ್ನ ಕೇಳಿದೆ. ಇವತ್ತು ಇದು ಏಕಾಸಿ, ನಾವೇನು ಮಾಡಿಲ್ಲ, ಮುಂದೆ ಹೋಗಪ್ಪ ಅಂತದ್ದು. ಕನಿಷ್ಠ ಇದಕ್ಕೂ ನನಗೆ ಅರ್ಹತೆ ಇಲ್ಲದಿದ್ಮೇಲೆ ಯಾಕೆ ಬದುಕಬೇಕು ಅಂದ್ಬಿಟ್ಟು ಆ ಒಂದು ಕ್ಷಣದಲ್ಲಿ ದುರ್ಬಲ, ಆ ಅನುಭವ ಎಷ್ಟು ಅದ್ಭುತವಾದ, ನಾನು ಅದ್ಭುತ ಅಂತಲೇ ಅದನ್ನೇ ಹೇಳ್ತೇನೆ. ನನಗೆ ಇಡೀ ಬೆಂಗಳೂರು ಕತ್ಲವಾಗ. ಚಾಮರಾಜಪೇಟೆಯಿಂದ ಕಿನ್ನೋಟಾಕೀಸ್ ಇದೆಯಲ್ಲ, ಹೌದು, ಅಲ್ಲಿಗೆ ನಡ್ಕೊಂಬಂದಾಗ ಅಲ್ಲಿ ಬಿಲ್ಡಿಂಗ್ಗಳಿರಲಿಲ್ಲ, ದೂರದಲ್ಲಿ ಕಟ್ಟಡಗಳಿದ್ದು, ನಿವಾಸಗಳು. ಮಧ್ಯದಲ್ಲಿ ರೈಲ್ವೆ ಲೈನ್ ಇವತ್ತು ಹೋಗುತ್ತೆ, ಆ ಕಡೆ ಕಲ್ಲುಗಳು ಅವು ಇವು ಇದು. ಅಲ್ಲಿಗೆ ಬಂದದ್ದಷ್ಟೇ ನನಗೆ ನೆನಪು. ಅಂದರೆ ಚಾಮರಾಜಪೇಟೆಯಿಂದ ಕಿನ್ನೋಟಾಕೀಸ್ವರೆಗೆ ನನಗೆ ಆ ದಾರಿ ಬಿಟ್ಟು ಇಡೀ ಬೆಂಗಳೂರು ನನಗೆ ಕಂಡಿಲ್ಲ ಆವತ್ತು. ಅಲ್ಲಿ ಹೋಗಿ ನಿಂತಿದ್ದ ನೆನಪಿದೆ. ಆಮೇಲೆ ನನಗೆ ಯಾವ ಪ್ರಜ್ಞೆಯೂ ಇಲ್ಲ. ಆ ರೈಲು ಐಲ್ಯಾಂಡ್ ಎಕ್ಸ್ಪ್ರೆಸ್ ಅಂತದ್ದು 7:15 ಅಲ್ಲಿ ಬರ್ತಿತ್ತು, ಅದು ಮಾತ್ರ ಗೊತ್ತಿತ್ತು. ಒಂದು ಸಣ್ಣ ಹತ್ತಿಯನ್ನು ತಗೊಂಡು, ಉಂಡೆಯನ್ನು ತಗೊಂಡು ಹೊಡೆದ್ರೆ ಎಷ್ಟಾಗತ್ತೆ, ಎಷ್ಟು ಮಾತ್ರ ತಗಲುತ್ತೆ ಸ್ಪರ್ಶ, ಅಷ್ಟು ಮಾತ್ರ ಸ್ಪರ್ಶ ಆಗಿದ್ದ ನೆನಪು. ಎಚ್ಚರಿಕೆ ಆಗೋಷ್ಟೊತ್ತಿಗೆ ಬೌರಿಂಗ್ ಆಸ್ಪತ್ರೆ ಒಳಗೆ ಮಲಗಿದ್ದೆ, ಬಲಗಾಲು ಹೊಟ್ಟೋಗಿತ್ತು. ಹೀಗಾಗಿ ಅವತ್ತು ನನಗೆ ಅನಿಸೋದು, ಯಾರಾದರೂ ಒಬ್ಬರು ನನಗೆ ಎದುರು ಸಿಕ್ಕಿ ಪರಿಚಿತರು ಮಾತಾಡಿಸ್ಬಿಟ್ಟಿದ್ರೆ ನಾನು ಡಿಸ್ಟರ್ಬ್ ಆಗಿಬಿಟ್ಟು ಆ ಮೂಡಿಂದ ಈಚೆ ಬರ್ತಿದ್ದೆ. ಆತ್ಮಹತ್ಯೆಯ ಇದರಿಂದ ಅಂತ ಆಗೋಯ್ತು. ಆದರೆ ಇವತ್ತು ನನಗೆ ಧೈರ್ಯ ಇಲ್ಲ. ಅನೇಕ ಜನ ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಥಿತಿಗೆ ಬಂದವರಿಗೆ ನಾನು ಇದುವರೆಗೂ ಒಂದು 50-60 ಜನಕ್ಕೆ ಕೌನ್ಸಿಲಿಂಗ್ ಮಾಡಿದ್ದೇನೆ, ಅವ್ರನ್ನ ಅದರಿಂದ ದೂರ ತಗೊಂಬಂದಿದ್ದೇನೆ. ಆದರೆ ಒಂದು ಸತ್ಯ ಇರ್ತದೆ ಗುರುವೇ ಮನಸ್ಸಲ್ಲಿ. ಒಂದು ಸರ್ತಿ ಈ ಥರದ್ದು ಪ್ರಯತ್ನ ನಡೆದು ವಿಫಲವಾಗಲಿ ಇನ್ನೊಂದಾಗಲಿ, ಆ ಮನಸ್ಸು ನನಗೆ ಕಷ್ಟ ಅನ್ನಿಸ್ದಾಗೆಲ್ಲ ಮೊದಲು ಕರ್ಕೊಂಡೋಗೋದು ಆತ್ಮಹತ್ಯೆ ಕಡೆಗೆ. ಇದು ಸತ್ಯವಾದ ಮಾತು. ಒಪ್ಕೊಳ್ಳೋಕ್ಕೆ ಭಯ. ಸತ್ಯ ಮತ್ತು ಮನೋಭಾವವನ್ನು ಒಪ್ಕೊಳ್ಳೋಕ್ಕೆ ನಾವು ಹಿಂಜೇರಿಬಾರ್ದು. ಹಾಗೆ ಹೇಳ್ತಲೇ, ಕೌನ್ಸಿಲಿಂಗ್ ಮಾಡ್ತಲೇ, ಅವ್ರನ್ನ ತಪ್ಪಿಸ್ತಲೇ ನನಗೆ ಅನ್ನಿಸ್ತಾ ಇದ್ದಿದ್ದೇನೋ, ಇವತ್ತು ತೀರಾ ಕಷ್ಟ ಆಗಿ, ತೀರಾ ಒದ್ದಾಟ, ಏನೋ ನೋವು, ಇದು ತಡ್ಕೊಳಕ್ಕಾಗಲ್ಲ. ಈ ಒಂಟಿ ಬದುಕು ಈ ಬದುಕಿದ್ರೆ ಇಷ್ಟೇನೇನಾ, ಒಂಟಿತನ ತಿರಸ್ಕಾರವೇನ ಅನ್ನೋ ಮಟ್ಟಕ್ಕೆ ಬಂದಾಗ ಬದುಕಬೇಕಾ, ಏನನ್ನ ಮಾಡ್ಕೋಬೋದಲ್ಲ ಅಂತ ಆ ಮರುಕ್ಷಣ ಅನಿಸುತ್ತೆ. ಸತ್ರ ಪರವಾಗಿಲ್ಲ ಮಾರಾಯ, ಇನ್ನೇನ ಎಡವಟ್ಟು ಮಾಡ್ಕೊಂಡು ಇವಾಗಿನ ಥರ ಕೂತ್ಕೊಂಡ್ರೆ ಏನು ಮಾಡೋದು ಅನ್ನೋ ಭಯ, ಇದು ಒಂದು. ಆಮೇಲೆ ನಾನು ಉಳಿದಿರೋದೇ ಬಹುಶಃ ಎದುರಿಸೋದಕ್ಕೆ. ನಾನು ಮಾಡೋ ಕೆಲಸಗಳಿದೆ, ಇದಕ್ಕೆ ಮೂಢನಂಬಿಕೆ ಅಂದರೂ ಕೆಲವರು ಅನ್ನಬಹುದು. ಆದರೆ ನನಗೆ ಈ ಮೂಢನಂಬಿಕೆಗಳು ಇನ್ನೊಂದು ಇವುಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋನಲ್ಲ. ತಿರುಪತಿಗೆ ಹೋಗೋ ದಾರಿಲಿ ಕೊಕ್ಕಂಟಿ ಕ್ರಾಸ್ ಅಂತ ಒಂದಿದೆ, ಅಲ್ಲೊಬ್ಬ ಮೌಲ್ವಿ ಇದ್ದ. ಆತನ ಗುರುವಿನ ಸಮಾಧಿ, ಹೆಂಡತಿಯ ಸಮಾಧಿ ಮಧ್ಯದಲ್ಲಿ ಒಂದು ಸಮಾಧಿಯನ್ನು ತೋಡಿ ಮಣ್ಣು ಮುಚ್ಚಿದ್ರು. ಆತ ನಾನು ನೋಡಿ ಪರಿಚಯ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಇದು ಮಾಡ್ತಾ ಇರ್ಬೇಕಾದ್ರೆ ದಿನ ಸಂಜೆ ಹೊತ್ತು ಮುಳುಗುವಷ್ಟೊತ್ತಿಗೆ ಅಲ್ಲಿ ಕೂತ್ಕೋತಾ ಇದ್ದ. ಹೋಗಿ 1/2-3 ಗಂಟೆ ಜಗತ್ತನ್ನೇ ಮರ್ತೋಗಿ ಕೂತ್ಕೋತಾ ಇದ್ದ. ಒಂದು ಸರ್ತಿ ಕೇಳಿದೆ, ಯಾಕೆ ಅಲ್ಲಿ ಕೂತ್ಕೋತೀರಾ, ನಮ್ಮ ಹತ್ರ ಮಾತಾಡ್ತಾ ಸೂರ್ಯ ಮುಳುಗ್ತಾ ಇದ್ದರೆ ಹೊರಟೋಗ್ತಿರಲ್ಲ, ಅಷ್ಟು ತನ್ಮಯರಾಗಿ ಕೂತಿರ್ತಿರಲ್ಲ ಅಂತ. ಆತ ಹೇಳ್ದ, ಈ ಸೂರ್ಯ ಮುಳುಗ್ತಾ ಇದ್ದಾನೆ, ದೇವರು ಅಲ್ಲಿ ಕೂತ್ಕೋತೇನೆ, ಅವನನ್ನು ಕೇಳ್ತೇನೆ, ನೀನು ಇಲ್ಲಿಗೆ ಇಟ್ಟಿದ್ದೀಯಲ್ಲ, ನಾನು ಮಾಡೋ ಕೆಲಸಗಳೆಲ್ಲ ಇವತ್ತು ಮುಗಿದೋಯ್ತು ಅಂತ ಗೊತ್ತಾದರೆ ನನ್ನನ್ನು ಕರ್ಕೊಂಬಿಡು ಅಂತ ಕೇಳ್ತೇನೆ. ಅವನು ಇದುವರೆಗೂ ಮಾತಾಡಿಲ್ಲ, ನಾನು ಮಾಡೋದಕ್ಕೋಸ್ಕರ ಇನ್ನೂ ಏನೋ ಇದೆ ಅಂತ ಇಟ್ಟಿದ್ದಾನೆ ಅಂತ. ನಾನು ಅವ್ರನ್ನ ಗುರುಗಳಾಗಿ ಸ್ವೀಕರಿಸಿರ್ತೇನೆ. ಇವತ್ತಿಗೂ ನಾನು ಅದನ್ನೇ ನಂದು ಎಲ್ಲ ಮುಗಿದಿದೆಯಾ, ಹೊರಡೋಣ. ಸ್ವರ್ಗದ ಆಸೆ ಇಲ್ಲ, ನರಕದ ಭಯ ಇಲ್ಲ ಗುರುವೇ, ಅಂಜಿಕೆ ಇಲ್ಲ. ಇನ್ನೂ ಬದುಕಬೇಕು ಅನ್ನೋದು ದುರಾಸೆ ಆಗ್ತದೆ. ಸಾವು ಬಂತ ಕರೀತಾ ಆ ಜವರಾಯ ಬರಬೇಕು, ಕುಡ್ಗೋಲು ತರಬೇಕು ಅಷ್ಟೇ ಕೊಯ್ಕೊಂಡೋಗೋದಕ್ಕೆ. ಬಟ್ ಈ ಒಂಟಿ ಕಾಲಿನ ನಡಿಗೆ ಇದೆ, ಇದು 73ರಿಂದ 53 ವರ್ಷ. ಸೊ ನಿಮ್ಮ 22ನೇ ವಯಸ್ಸಿಗೆ ಆದ ಅನುಭವ ಅದು. ಏನು ಅನ್ನಿಸ್ತದೆ ಇದು ಒಂಟಿ ಕಾಲಿನ ನಡಿಗೆನಲ್ಲಿ ನೀವು ಮಾಡಿರೋ ಕೆಲಸ? ಗುರುವೇ, ಒಂದು ಯಾರೋ ನನ್ನನ್ನು ನಡೆಸ್ತಾ ಇದ್ದಾರೆ ಗುರುವೇ, ಯಾರೋ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಂದು ಯಾವ ಒಂದು ಕಾಲಿಲ್ಲ,
ಆ ಕಾಲಿಗೆ ಅವ್ರ ಕಾಲು ಜೋಡಿಸಿ ನನ್ನ ಹತ್ರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನಿಸ್ತದೆ ನನಗೆ. ಅದನ್ನು ಕೆಲವುದು ಆತ್ಮಶಕ್ತಿ ಅನ್ಬೋದು ಅಥವಾ ಇನ್ನೊಂದು ಮತ್ತೊಂದು ಏನೇ ಹೇಳಿರೂ ಕೂಡ ನಮ್ಮನ್ನು ನಡೆಸುವ, ನಾನು ಅದನ್ನ ದೇವರು ಅಂತ ಕೂಡ ಹೆಸರಿಸೋಕ್ಕೆ ಇಷ್ಟಪಡಲ್ಲ, ಯಾಕೆಂದ್ರೆ ನಾನು ಯಾವತ್ತೂ ಪೂಜೆ ಮಾಡಿಲ್ಲ. ಆದರೆ ಅದರ ವಿರೋಧಿನೂ ಅಲ್ಲ, ನಾನು ಯಾವುದರ ವಿರೋಧಿಯೂ ಅಲ್ಲ, ಯಾವುದರ ಪರವೂ ಅಲ್ಲ. ಆದರೆ ಸಮಾಜ ಆಗ್ಬೋದು ಅಥವಾ ನೀವು ಭೇಟಿಯಾಗಿದ್ದಾಗ ಕಾಲದಲ್ಲಿ ನೀವು ನನ್ನನ್ನು ಪ್ರೀತಿಸುವ ಪ್ರೀತಿ ಆಗ್ಬೋದು. ಪ್ರೀತಿಗೂ ಕಾಲಿದೆ. ಅದು ಅಂಗವಿಕಲರಿಗೆ ಯಾವ ಅಂಗ ವಿಕಲವಾಗಿರುತ್ತೋ ಆ ಅಂಗವನ್ನು ನಿಮ್ಮ ಪ್ರೀತಿ ಕೊಡ್ತದೆ, ಆ ಕೆಲಸ ಮಾಡ್ಸೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾನು ಎಲ್ಲರ ಪ್ರೀತಿ ನನಗೆ ಎಲ್ಲೆಲ್ಲ ಎಲ್ಲೆಲ್ಲಿ ಪ್ರೀತಿ ನಂಬಿ ಅಕ್ಕರೆ ಸಿಕ್ಕಿದೆ, ಆ ಅಕ್ಕರೆ ನನ್ನ ಇನ್ನೊಂದು ಕಾಲಾಗಿ ನಡೆಸಿದೆ. ಆದ್ದರಿಂದ ನಾನು ಬಹುಕಾಲಿನ ಮನುಷ್ಯನೇ ಹೊರತು ಒಂಟಿ ಕಾಲಿನ ಮನುಷ್ಯನೂ ಅಲ್ಲ, ಎರಡು ಕಾಲಿನ ಮನುಷ್ಯನೂ ಅಲ್ಲ ಅಂದ್ಕೊಂಡಿದ್ದೇನೆ. ಕಾಲಾತೀತ ಕೂಡ ಅದು ಗೊತ್ತಿಲ್ಲ ಕಾಲಾತೀತ ಅನ್ನೋದು. ಈಗ ನೀವು ಇಲ್ಲಿಂದ ಬೋರಿಂಗ್ ಹಾಸ್ಪಿಟ್ಲು ಅಲ್ಲಿಂದ ಮೇಸ್ಟ್ರ್ ಆಗೋದ್ರ ಮಧ್ಯೆ ಏನೇನಾಯಿತು? ನಾನು ಬೌರಿಂಗ್ ಹಾಸ್ಪಿಟ್ಲಲ್ಲಿದ್ದಾಗ ಎಲ್ಲರೂ ಇದ್ದರು, ಈಗಲೂ ಇದ್ದಾರೆ, ಎಲ್ಲರೂ ಇದ್ದಾರೆ. ಈಗ ಒಂದು ವಿಚಿತ್ರ ಹೇಳ್ಬಿಡ್ತೇನೆ ನಾನು. ನನ್ನ 6ನೇ ವಯಸ್ಸಿನಲ್ಲಿ ಏನೇನೆಲ್ಲ ಆಯಿತು, ನನ್ನ 60ನೇ ವಯಸ್ಸು ದಾಟ್ತಲೇ ಅದೇ ಆಯಿತು. 0 ತೆಗೆದಕ್ಕೆ 6ನೇ ವಯಸ್ಸಿಗೆ ಹೋಗಿದ್ದೆ ನಾನು. 60ನೇ ವಯಸ್ಸಿನಲ್ಲಿ ಎಲ್ಲರೂ ಇದ್ದು ಯಾರೂ ಇಲ್ಲದೆ ಆಗಿದ್ದೇನೆ. ಹೌದು, ನಿಮಗೆ ಗೊತ್ತು ಯಾರೂ ಇಲ್ಲದೆ ಆಗಿದ್ದೇನೆ. ಆಮೇಲೆ ಅಲ್ಲಿ ಇಲ್ಲಿ ಅಲೆಮಾರಿಯ ಬದುಕನ್ನು ಬದುಕಿದೆ ಆಗಲಿಂದ. ಈಗಲೂ ಅದೇ ಬಂತು. ಸಣ್ಣ ವಯಸ್ಸಿನಲ್ಲಿ ಅನ್ನಕ್ಕಾಗಿ ಅವಮಾನವನ್ನು ಪಟ್ಟೆ, ಹಸಿವನ್ನು ದೊಡ್ಡದಾಗಿ ಅನ್ವಯಿಸಿದೆ. 60ನೇ ವಯಸ್ಸಲ್ಲೂ ಅನ್ವಯಿಸಿದೆ. ನನಗೆ ವಿಚಿತ್ರ ಅನಿಸೋದು, ಆಗಿಂದೆಲ್ಲ ನಂದು ಬಾಲ್ಯದ್ದೆಲ್ಲ ಈ ವಯಸ್ಸಲ್ಲಿ ನನಗೆ ಪ್ರತಿಯೊಂದು ಕೂಡ ಪುನರಾವರ್ತನೆ ಆಯಿತು. ಪ್ರತಿಯೊಂದು ಘಟನೆಯೂ ಪುನರಾವರ್ತನೆ ಆಯಿತು. ಅಪ್ಪ ಅಮ್ಮ ತೊರೆದೋದ್ರು ಆಗ 6ನೇ ವಯಸ್ಸು ಮೊದಲು. ಆಮೇಲೆ 6ನೇ ವಯಸ್ಸು ಆದಮೇಲೆ ಇದಾಯಿತು. 60ನೇ ವಯಸ್ಸಲ್ಲಿ ಹೆಂಡತಿ ಮಕ್ಕಳು ಬಿಟ್ಟೋದ್ರು. ಯಾವುದೂ ವ್ಯತ್ಯಾಸ ಆಗಿಲ್ಲ. ಅಂದರೆ ಅವರು ಇರಲೇಬೇಕು. ನಾನು ಯಾರನ್ನೂ ಆರೋಪಿಸುವುದಿಲ್ಲ. ಯಾಕೆಂದರೆ ಈ ಜಗತ್ತಿನಲ್ಲಿ ಸ್ವತಃ ಇರುವೆ ಕೂಡ ತನ್ನ ಸ್ವಾತಂತ್ರ್ಯ ಬದುಕನ್ನು ನಡೆಸುವ ಅಧಿಕಾರ ಹಕ್ಕಿದೆ. ಅದು ತನ್ನ ಮೊಟ್ಟೆಯನ್ನು ತೊರೆಯುವುದು, ಇದನ್ನು ತೊರೆಯುವುದು. ಇನ್ನು ಮಾನೂರ ಆದ್ಮೇಲೆ ಮನುಷ್ಯರು ನಾವೇ ಏನು ಮಹಾ. ಅದರ ನಡುವೆ ಒಂದು ಅಂಗಡಿಯಲ್ಲಿ ಮಾಲೂರಿನಲ್ಲಿ ಒಂದು ಅಂಗಡಿಯಲ್ಲಿ ಲೆಕ್ಕ ಬರದೆ. ಆಗ ಒಬ್ಬರು ಈ ದರಖಾಸ್ತು ಗುಮಾಸ್ತ ಅಂತ ಒಬ್ಬರು ಇದ್ದರು. ಆತನ ಮೇಲಿನ ಸಂಪಾದನೆಯಲ್ಲಿ ದಿನಕ್ಕೆ 200 ರೂಪಾಯಿ ಕೊಡ್ತಿದ್ದೆ. ಆತನ ಲೆಕ್ಕ ಬರ್ಕೊಟ್ಟು ಸಹಾಯ ಮಾಡ್ತಿದ್ದೆ. ಕಚೇರಿ ಕೆಲಸಗಳೆಲ್ಲ ಅದು ಕಲ್ತಿದ್ದು. ನಾನು ಮೇಸ್ಟರ್ ಆದಮೇಲೆ ಕೆಲಸಕ್ಕೆ ಬಂತವೆಲ್ಲ ಉಪಯೋಗಕ್ಕೆ ಬಂತು. ಆಮೇಲೆ ಆ ಮಾಲೂರಲ್ಲಿ ಕೆಲವರು ನಾಟಕಗಳು ಅದು ಇದು ಆಡೋರು. ಆ ಟೈಮಲ್ಲಿ ಅವ್ರ ಜೊತೆ ಒಳಗೆ ಅಲ್ಲಿ ಡೈಲಾಗ್ಗಳು ತಿದ್ದುಕೊಡೋದು ಅಥವಾ ಇದು ಮಾಡಿದ್ರೆ ಅವರೊಂದಷ್ಟು ಊಟ ಗೀಟ ಇದೆಲ್ಲ ಹಾಕಿ ಇದು ಮಾಡ್ಕೊಂಡಿರೋದು. ಆಮೇಲೆ ಒಂದು ಶ್ರೀನಿವಾಸ ಶೆಟ್ಟಿ ಅಂತ ಮಾಲೂರಲ್ಲಿ, ಅಲ್ಲಿ ಅಂಗಡಿ ಒಳಗೆ ಅವ್ರ ಅಂಗಡಿ ಒಳಗೆ ಕೂತ್ಕೊಂಡು ಕೆಲಸ ಲೆಕ್ಕ ಬರೆಯೋದು ಇದು ಮಾಡ್ಕೊಂಡಿರ್ತಿದ್ದೆ. ಹೀಗೆಲ್ಲ ಆಗಬೇಕಾದ್ರೆ ಅಲ್ಲೊಂದು ಛತ್ರ ಇತ್ತು ಮಾಲೂರಲ್ಲಿ. ಈ ಭಿಕ್ಷುಕರು ಅವರು ಇವರು ಎಲ್ಲ ಇದ್ರು. ನಾನು ಅಲ್ಲೇ ಇದ್ದೆ ಛತ್ರದಲ್ಲಿ. ಯಾವಾಗ 75, 76 ಈ ಇಸ್ವಿ ಒಳಗೆ ಅಲ್ಲೇ ಒಂದು ಮೂಲೆ ಒಳಗೆ ನಾನು ಇದ್ದೆ. ಏನು ಲಗ್ಗೇಜ್ ಇರಲಿಲ್ಲ, ಏನೂ ಇರಲಿಲ್ಲ. ಪುರಂದರದಾಸ ಅಂತ ಒಬ್ಬರು ಮನೆ ಒಳಗೆ ಕೃಷ್ಣಾರೆಡ್ಡಿ ಅಂತ ಮಾಲೂರಲ್ಲಿ, ಅವ್ರ ಮೇಲೆ ಮಕ್ಕಳಿಗೆ ಬೆಳಗ್ಗೆ ಹೊತ್ತು ಟ್ಯೂಷನ್ ಹೇಳ್ಕೊಡ್ತಾ ಇದ್ದೆ, ಈ ತಿಂಡಿಗೋಸ್ಕರ, ಬೆಳಗಿನ ತಿಂಡಿಗೋಸ್ಕರ. ಮಧ್ಯಾಹ್ನ ಅಲ್ಲಿ 200 ರೂಪಾಯಿ ಬರೋದು ಆಫೀಸ್, ಅಲ್ಲಿ ತಾಲೂಕು ಆಫೀಸ್ನಲ್ಲಿ ಆತ ಕೊಡ್ತಿದ್ದ. ಅಲ್ಲೊಂದು ಹೋಟೆಲ್ ಇತ್ತು, ಗುರುಪ್ರಸಾದ್ ಅಂತ. ಒಂದು ಮೂಲೆ ಇತ್ತು, ಅಲ್ಲಿ ಯಾವಾಗಲೂ ಒಬ್ಬೇ ಸಪ್ಲೈಯರ್ ಇರ್ತಿದ್ದು. ಅವನ ಹತ್ರ 2 ಇಡ್ಲಿ ತಗೊಂಡು ಮೂರು ಪ್ಲೇಟು ಸಾಂಬಾರು ಕುಡಿತಾ ಇತ್ತು. ನಾನು ಹೋದರೆ 2 ಇಡ್ಲಿ ಕೊಡೋದು 3 ಪ್ಲೇಟ್ ಸಾಂಬಾರು ತಂದು ಹಾಕಿತ್ತು. ಅದೇ ಅರ್ಧ ಹೊಟ್ಟೆ ಸಾಂಬಾರು, ಅರ್ಧ ಹೊಟ್ಟೆ ಇಡ್ಲಿ ಆ ಕಾಲದಲ್ಲಿ.
ಇದು ಆದಮೇಲೆ ಅದಾದಮೇಲೆ ಈ ನಿಮ್ಮಂಥ ಸ್ನೇಹಿತರೊಬ್ಬರು 4 ಆಣೆ ಕೊಟ್ಟು ಒಂದು ಅಪ್ಲಿಕೇಶನ್ ತಂದು ಕೊಟ್ಟಿದ್ರು ಮೇಷ್ಟ್ರ ಕೆಲಸಕ್ಕೆ. ಅದನ್ನು ಹಾಕಿ ಇಟ್ಟಿದ್ದೆ. ಆಮೇಲೆ ಮರ್ತು ಹೋದೆ, ಅದು ಆಗಲ್ಲ ಅಂತ ಗೊತ್ತಾಯಿತು, ಇದ್ದೋದೆ. ಆಮೇಲೆ ಒಂದು ಸರ್ತಿ ಇಂಟರ್ವ್ಯೂಗೆ ಬಂತು, ಯಾರ್ದು ಶಿಫಾರಸುಗಳು ಇನ್ನೊಂದು ಮತ್ತೊಂದು ಏನಿರಲಿಲ್ಲ. ಆಗ ಶಿಫಾರಸುಗಳು ನಡೀತಾ ಇತ್ತು, ಅಷ್ಟಾಗಿ ಲಂಚ ನಡೀತಾ ಇರಲಿಲ್ಲ 76ರಲ್ಲಿ. ಆವಾಗ ಒಂದಿನ ಇಂಟರ್ವ್ಯೂಗೆ ಹೋದರೆ ಅಲ್ಲಿ ಕೃಷ್ಣಸ್ವಾಮಿ ಅಂತ ಒಬ್ಬರು ಕೇಳಿರು, ಪ್ರಶ್ನೆಗಳೆಲ್ಲ ಕೇಳಿ ಉತ್ತರ ಈಚೆ ಕೇಳಬೇಕಾದ್ರೆ ಅವರು ಒಂದು ಮಾತಂದಿದ್ದು ನನಗೆ ಕೇಳಿದ್ದು, ಈ ಹುಡುಗನಿಗೆ ಕೆಲಸ ಕೊಟ್ರಿ, ನಿಜವಾಗ್ಲೂ ಪಾಠ ಮಾಡ್ತಾನೆ ಮಕ್ಕಳಿಗೆ ಅಂತ. ಆಮೇಲೆ ಬರಲಿಲ್ಲ, 1 ವರ್ಷ ಆಯಿತು, ಉದ್ಯೋಗ ಬರಲಿಲ್ಲ. ಉದ್ಯೋಗಕ್ಕೆ ಆದೇಶ ಬರಲಿಲ್ಲ. ಎಲ್ಲರೂ ಹೇಳಿರು ಇದಿಷ್ಟೇ ಅಂತ. ಆವಾಗ ಆ ಛತ್ರದಲ್ಲಿ ಇದ್ದಿದ್ದು ನಾನು. ಒಂದು ಸರ್ತಿ 77 ಡಿಸೆಂಬರ್ 18ನೇ ತಾರೀಕು ಇದ್ದಕ್ಕಿದ್ದಂಗೆ ಒಂದು ಲೆಟ್ರ್ ಬಂತು, ಅಪಾಯಿಂಟ್ಮೆಂಟ್ ಆರ್ಡ್ರು. ನೀವು ನಂಬಿ ಬಿಡಿ ಗುರುವೆ, ಅದು ಕೈಗೆ ತಗೊಂಡಿದ್ದೀನಿ ಆರ್ಡ್ರು ಅಷ್ಟೇ. ನಾನು ಅದನ್ನ ಎತ್ತಿಡಕ್ಕೆ ಇದಿಲ್ಲ. ಹಾಗೆ ಎಚ್ಚರಿಕೆ ಆದಾಗ ಮಾರನೇ ದಿನ ಬೆಳಿಗ್ಗೆ 11 ಗಂಟೆ ಅದು ಹಾಗೇ ಇದೆ ಕೈಯಲ್ಲಿ. ಅದು ಎಲ್ಲಿತ್ತೋ ಆ ನಿದ್ದೆ, ಯಾಕೆ ಬಂತೋ, ಅದು ಎಷ್ಟು ವರ್ಷಗಳಿಂದ ಕಾಯ್ತಾ ಇತ್ತೋ ನನ್ನ ಹತ್ರ ಬರೋದಕ್ಕೆ ಆ ನಿದ್ದೆ ಗೊತ್ತಿಲ್ಲ. ಆಮೇಲೆ ಹೋಗಿ ಕೆಲಸಕ್ಕೆ ಸೇರಿಕೊಂಡೆ. ಮಕ್ಕಳು ಸಹವಾಸ, ಇದೆಲ್ಲ ಬೆಳೀತು. ಬಟ್ ಈ ವಿಳಾಸ ಇಲ್ಲದೆ ಇರುವ ಸ್ಥಿತಿ ಇತ್ತಲ್ಲ, ವಿಳಾಸ ಇವತ್ತು ಇಲ್ಲ, ನನ್ನ ಕಾಯಿ ವಿಳಾಸ ಇವತ್ತಿಗೂ ಇಲ್ಲ. ವಿಳಾಸ ಇಲ್ಲದೆ ಇರುವ ಸ್ಥಿತಿಯಿಂದ ಮೆಟ್ರಿಕ್ಯುಲೇಷನ್ ಹೆಂಗಾಯ್ತು? ಆ ವಿಳಾಸವಿಲ್ಲದ ಸ್ಥಿತಿಯಿಂದ ಇದರಲ್ಲಿ ಯಾವುದು ಸಿದ್ಧಗಂಗಾ ಮಠದಲ್ಲಿ ಇದ್ದೆ. ಸಿದ್ಧಗಂಗಾ ಮಠನೂ ಬಿಟ್ಟೆ. ಅಲ್ಲಿ ಬಿಡ್ಲಿಕ್ಕೆ ಏನು ಕಾರಣ ಮಠ ಬಿಡಕ್ಕೆ? ಅದು ನನಗೂ ನಮ್ಮ ಹುಡುಗನಿಗೆ ಅದು ತಮಾಷೆ ಇದೆ. ನನ್ನ ಪಕ್ಕದಲ್ಲಿ ಅರಸೀಕೆರೆ ಶೆಟ್ರು ಹುಡುಗ ಒಬ್ಬ ಇದ್ದ ಪೆಟ್ಟಿಗೆ. ಅವನು ಒಂದು ಪೆಟ್ಟಿಗೆಯಲ್ಲಿ ಬಟ್ಟೆ ಪುಸ್ತಕ, ಇನ್ನೊಂದು ಪೆಟ್ಟಿಗೆ ತುಂಬ ತಿಂಡಿಗಳು. ನನಗೆ ಯಾರು ಕೊಡೋರು ಇದ್ರು, ತಿಂಡಿನೂ ಇಲ್ಲ ಏನೂ ಇಲ್ಲ. ನನ್ನ ಪಕ್ಕದಲ್ಲೇ ಅವನದು ಇದು. ಅವನಿಗೆ ಏನು ಅಂದರೆ ಘಮ ಘಮ ಅಂತ ಅದು ಹಸುರಿಗೆ ತುಪ್ಪ ಗುರುವೆ ಹಾರ್ಲಿಕ್ಸ್ ಬಾಟ್ಲೆಲ್ಲ ಹಾಕೊಂಬಂದು ಇಟ್ಕೊಂಡಿರೋನು, ಹಸುರು ಗಮ್ಮನದು ಅವನ ಪೆಟ್ಟಿಗೆ ತೆಗೆದ್ರೆ ಚಕ್ಲಿ ಇನ್ನೊಂದು ಮತ್ತೊಂದು ಚೂರು ಕೊಡ್ತಿರ್ಲಿಲ್ಲ. ಒಂದು ಸರ್ತಿ ಈ ಸಾಯಂಕಾಲ ಅದು ಈ ಕೆಲ್ಸಕ್ಕೆ ಕರ್ಕೊಂಡು ಹೋಗೋರು. ನನಗೇನೋ ಸ್ವಲ್ಪ ಮೈ ಸರಿ ಇಲ್ಲದೆ ಆಗಿತ್ತು, ನಾನು ಕೇಳಿಕೊಂಡೆ, ಅಲ್ಲೇ ಇದ್ದೆ. ಏನಕ್ಕೆ ಮಾಡೋಕ್ಕೆ ಕೆಲಸ ಇರಲಿಲ್ಲ. ಸುಮ್ಮನೆ ಕಾಂಪಾಸ್ ಇತ್ತು, ಆ ತಿಂಡಿ ಪೆಟ್ಟಿಗೆ ಇತ್ತಲ್ಲ ಬೀಗ, ಅದು ಸಂದಲ್ಲಿ ಇಟ್ಟು ಸುಮ್ಮನೆ ತಿರುಗಿಸ್ತಾ ಇದ್ದೆ, ಓಪನ್ ಆಗ್ಬಿಡ್ತು, ಬೀಗ ತೆಕ್ಕೊಂಬಿಡ್ತು. ಬೀಗ ತೆಕ್ಕೊಂಡಾದ್ಮೇಲೆ ನನಗೆ ಬೇಕಾದ್ದೆಲ್ಲ ತಿಂಡಿ ಇತ್ತು ಪುಷ್ಕಳವಾಗಿ. ಅದ್ಯಾವುದೋ ಮಾಯಾ ಬಜಾರಲ್ಲಿ ಇವನು ಘಟೋತ್ಕಚ ತಿಂತಾನಲ್ಲ, ವಿವಾಹ ಭೋಜನ ಇದು ವಿಚಿತ್ರ ಇದು ಭಕ್ಷ್ಯಗಳಿವು ಅಂತ. ಹಂಗಾಗೋಗಿತ್ತು ನನ್ನ ಪರಿಸ್ಥಿತಿ. ದಿನವೂ ಕದಿಯಕ್ಕೆ ಶುರು ಮಾಡಿದೆ. ಏನೇನೋ ನೆಪ ಹೇಳೋದು, ತಪ್ಪಿಸ್ಕೊಳ್ಳೋದು, ಒಂಟೆಗಿದ್ದು. ಗೊತ್ತಾಗ್ಬಿಡ್ತು. ಕೇಳ್ದ, ನನಗೆ ಗೊತ್ತಿಲ್ಲ, ಬೀಗ ಹಾಕಿದ್ದೆ, ಆಣೆ ಹೇಳು, ಸ್ವಾಮಿಗಳ ಮೇಲೆ ಆಣೆ. ಅವಾಗ ದೊಡ್ಡದು ಸ್ವಾಮಿಗಳ ಮೇಲೆ ಆಣೆ ಇಡೋದು ಅಂದರೆ ಹೃದಯ ಎಲ್ಲ ನೀರಾಗ್ಬಿಡೋದು, ಧೈರ್ಯ ಎಲ್ಲ ಕರ್ಗೋಗ್ಬಿಡೋದು, ಇರೋ ಧೈರ್ಯ ಕೂಡ ಭಯ. ನಾನೇನು ಮಾಡಿದೆ, ಇನ್ನು ಬಚಾವ್ ಹೋಗ್ಬೇಕು. ಇನ್ನೂ ಅಲ್ಲಿ ಕರ್ಕೊಂಡು ಹೋಗ್ತಾನೆ ಸ್ವಾಮಿಗಳ ಹತ್ರ. ಒಂದೇಟು ಚಡಿ ಏಟು ಬಿತ್ತು ಅಂದರೆ ಕೈಗೆ ಬಿದ್ದರೆ ನೆತ್ತಿಗೆ ಏರ್ತಾ ಇತ್ತು ನೋವು. 1-2-3 ಸರ್ತಿ ತಿಂದಿದ್ದೆ ಏಟು. ಅದು ಅನುಭವ ಆಯಿತು. ಧೈರ್ಯ ಮಾಡಿ ಸ್ವಾಮಿಗಳು ಪಾದ್ದಾಣೆ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟೆ. ಭಯ ಶುರುವಾಯಿತು ಗುರುವೆ. ಎಂಥ ಭಯ ಶುರುವಾಯಿತು ಅಂದರೆ ಮಾರನೇ ದಿನ ನನ್ನ ಮಠದಲ್ಲಿ ಇದಕ್ಕೆ ಸಾಧ್ಯವೇ ಆಗಲಿಲ್ಲ, ಬಿಟ್ಬಿಟ್ಟು ಓಡಿ ಬಂದ್ಬಿಟ್ಟೆ. ಇದು ಮಠ ಬಿಡೋದಕ್ಕೆ ಕಾರಣ ಆ ತಪ್ಪಿನ ಭಯ ಇದೆಯಲ್ಲ ಅದು. ಆಮೇಲೆ ಬಂದು ಮಾಲೂರಲ್ಲಿ ಸೇರಿಕೊಂಡೆ. ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಇದು ಮಾಡಿಕೊಂಡು ನಾನು ಯಾವ ಅಷ್ಟೂ ವಿಚಿತ್ರ ಅಂದರೆ 6ನೇ ಕ್ಲಾಸಲ್ಲಿ ಫೇಲ್ ಆಗಿದ್ದೆ ನಾನು. ಇಂಗ್ಲೀಷು ಮೇಷ್ಟ್ರು ಒಂದು ಪ್ರಶ್ನೆ ಕೇಳಿದ್ರು ನನ್ನ. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ನಿನ್ನ ಉತ್ತರ ಹೇಳ್ಬಿಡು, ಪಾಸ್ ಮಾಡಿಬಿಡ್ತೀನಿ ಅಂತ. ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ರು.
ನಾನು ಶಿಸ್ತಾಗಿ ಕೈ ಕಟ್ಕೊಂಡು ಎದ್ದು ನಿಂತ್ಕೊಂಡು ವಾಟ್ ಈಸ್ ಯುವರ್ ನೇಮ್ ಈಜ್ ರಘುನಾಥ ಅಂದ. ಈ ಜನ್ಮದಲ್ಲಿ ಪಾಸ್ ಆಗಲ್ಲ ಕೂತ್ಕೊಂಡು. ಆಮೇಲೆ ಅದು ಪಾಸ್ ಆಯಿತು. SSLC ಫೇಲ್ ಆಯಿತು. ತಿರ್ಗಾ ಹಂಗಾಗಿ ನನಗೆ SSLC ಪಾಸು ಇವತ್ತಿಗೂ ಒಂದು ಅದ್ಭುತ. ಯಾಕೆ ಅಂದರೆ ಯಾರೋ ನಿಮ್ಮಂಥ ಕರುಣಾಳುಗಳು ಇದ್ಕೊಂಬಿಟ್ಟು ಇವನಿಗೆ ಏನೋ ಬಂದಿಲ್ಲ, ಇವನಿಗೇನೋ ಬರೆಯೋಕ್ಕೆ ಬಂದಿಲ್ಲ, ಆ ಎಲ್ಲನ ಹೋಗಲಿ ಅಂತ ಇಂಗ್ಲೀಷಲ್ಲಿ 35 ನಂಬರ್ ಕೊಟ್ಟು, ಗಣಿತದಲ್ಲಿ 35 ನಂಬರ್ ಕೊಟ್ಟು ಪಾಸ್ ಮಾಡಿದ್ದು. ಆ ಕೃಪಾಳು ಎಲ್ಲಿದ್ದಾರೋ ಗೊತ್ತಿಲ್ಲ, ಆತ ಇಲ್ಲದೆ ಹೋಗಿದ್ರೆ ನಾನು ಪಾಸ್ ಆಗ್ತಿರ್ಲಿಲ್ಲ. ಈ ರಘುನಾಥ್ ಅಂತ ಹೆಸರಿಟ್ಟವ್ರು ಯಾರು? ನಮ್ಮ ತಾತ, ನಮ್ಮ ತಾಯಿಯ ತಂದೆ. ನೀವು ತಾಯಿನ ನೋಡೇ ಇಲ್ಲ? ತಾಯಿನ ನೋಡಿದ್ದೀನಿ. ಆಕೆ ನಾನು ಕೆಲಸಕ್ಕೆ ಸೇರಿದ ಮೇಲೆ ಕೂಡ ಅನೇಕ ವರ್ಷಗಳು ನಮ್ಮ ಅಪ್ಪ ಅಮ್ಮ ಇಬ್ಬರು ಬದುಕಿದ್ರು. ಅದು ಸಂಪರ್ಕ ಇರ್ತಿರ್ಲಿಲ್ಲ. ಆದರೆ ಅವರ ಅಸಹಾಯ ಅವರು ಇದ್ರು ಇದ್ರಂದ್ರೆ ಎಲ್ಲರೂ ಇದ್ರು, ನಿಮ್ಮನ್ನು ತ್ಯಜಿಸಿದ್ರು ಅಷ್ಟೇ. ಅಷ್ಟೇ. ಕಾರಣ ಇವತ್ತಿಗೂ ಗೊತ್ತಿಲ್ಲ. ಮೂರನೇ ತಿಂಗಳೇನೋ ನನಗೆ 3 ವರ್ಷ ವಯಸ್ಸು. ಆಮೇಲೆ ಅವ್ರ ತಂದೆ ತಾಯಿ ಇರಬೇಕಾದ ನನ್ನ ಮನಸ್ಸಿನ ಎಲ್ಲ ಕೋನಗಳಲ್ಲೂ ನಮ್ಮ ಅಜ್ಜಿ ತಾತ ಇದ್ದೋಗಿದ್ರು ನನಗೆ. ಆದ್ದರಿಂದ ಅವ್ರ ಹತ್ರಕ್ಕೆ ಹೋಗಲ್ಲ, ಅವರು ನನ್ನ ಬಯಸಲಿಲ್ಲ. ಹಾಗಾಗಿ ಅದು ಹಾಗೆ ಇದಾಗೋಯ್ತು. ಈ ಮಠ ಬಿಡುವಾಗ ಇದ್ದ ಸೋಲಿನ ಭಯ, ಸತ್ಯವನ್ನ, ಕಳ್ಳತನ ಮತ್ತು ಸುಳ್ಳಿನ ಭಯ. ಓಕೆ, ಆ ಸುಳ್ಳಿನ ಭಯ ಮತ್ತು ತಪ್ಪಿಸಿಕೊಳ್ಳುವ ಇದಲ್ವಾ ಅದು? ಅದು ನಿಮ್ಮನ್ನು ಮುಂದೆ ಕೂಡ ಬೆಳೆಸ್ತಾ ನಿಮ್ಮ ಬೆಳವಣಿಗೆಗೆ ಅದೊಂದು ಅಲ್ಲಿ ಇನ್ನೊಂದು ಪಾಯಿಂಟ್ ಆಯ್ತಾ? ಅದು ಇನ್ನೊಂದು ಘಟನೆ ಆಗಿತ್ತು. ಅದಕ್ಕೆ ಮುಂಚೆ ಈ ಸಿದ್ಧಗಂಗಾ ಸ್ವಾಮಿಗಳು ಗದ್ದಿಗೆ ಮೇಲೆ ಇರ್ತಾ ಇದ್ರು. ಜನಗಳು ಬಂದು ಯಂತ್ರ ತಾಯತ್ತು ಬರೆಯೋದು ಅದು ಇದು ತಲೆ ಬಗ್ಗಿಸ್ಕೊಂಡೇ ಇರ್ತಾ ಇದ್ದಿದ್ದು. ಅವ್ರು ಜಾಸ್ತಿ ನಡಿಬೇಕಾದ್ರೂ ತಲೆ ಬಗ್ಗಿಸ್ಕೊಂಡೇ ಹೋಗ್ತಾ ಇದ್ದಿದ್ದು. ನಾನೇನು ಮಾಡಿದೆ, ನಾವೊಂದಿಬ್ಬರು ಆಚೆ ಕಡೆಗೆ ಹೋಗೋದು ಭಯ, ಹೋಗೋದಕ್ಕೆ ಭಯ, ಹೋಗಲೇಬೇಕು. ಇವ್ರೇನು ಮಾಡಿದ್ರು, ತಲೆ ಬಗ್ಗಿಸ್ಕೊಂಡೇ ನೋಡಿಬಿಟ್ಟು ನಾವು ಆಚೆ ಕಡೆಗೆ ಹೆಜ್ಜೆ ಇಟ್ಟ ತಕ್ಷಣ ಹಿಂಗೆ ಬಗ್ಗಿ ಇಣುಕು ನೋಡಿದಾಗ ಹಿಂಗೆ ಅಂದ್ರೆ ಅವ್ರಿಷ್ಟ ಮಾತ್ರ ಹಿಂಗಂದ್ರು. ಹೋದ್ವಿ. ಯಾಕೆ ಆಚೆ ಹೋಗ್ಬೇಕು, ಯಾಕೆ ಹೋಗಲಿಲ್ಲ? ಭಯ ಆಯ್ತು. ತಪ್ಪು ಮಾಡಿದ್ರೆ ಭಯ ಪಡಬೇಕು, ತಪ್ಪು ಮಾಡದೇ ಇದ್ರೆ ಯಾಕೆ ಭಯ ಪಡ್ತೀಯಾ ಅಂತಿದ್ದು. ಅವ ಚಡಿಲು ಹೊಡೆದೇ ಹೇಳಿದ್ರು. ಅದೊಂದು ದೊಡ್ಡ ಪಾಠ ಆಯಿತು ನನಗೆ. ಅದು ಎಲ್ಲಿವರೆಗೂ ಹೋಯಿತು ಅಂದರೆ, ತಪ್ಪು ಮಾಡಿದ್ಯಾ ಅದನ್ನು ಎದುರಿಸ್ಬಿಡು, ಒಪ್ಕೊಂಬಿಡು. ಆಮೇಲೆ ತಪ್ಪು ಯಾವುದನ್ನ ಒಂದು ಸಮಸ್ಯೆ ಬಂದರೆ ಅದನ್ನು ಎದುರಿಸು, ಪೋಸ್ಟ್ಪೋನ್ ಮಾಡಬೇಡ ಸಮಸ್ಯೆಗಳನ್ನು, ಯಾವತ್ತು ಅದನ್ನು ಮುಂದೂಡಬೇಡ ಅನ್ನೋ ಪಾಠ ನಾನು ಕಲಿತೆ. ನಾನು ಇದಿತ್ತಲ್ಲ, ತಪ್ಪು ಮಾಡಿದ್ದ ಭಯ, ಇನ್ನೊಂದು ಭಯದಲ್ಲಿ ಬದುಕಬಾರ್ದು ಅನ್ನೋದನ್ನು ಆ ಘಟನೆ ಹೇಳ್ಕೊಡ್ತಾ. ಅವನ ಹತ್ರ ತಿಂಡಿ ಕತ್ತಿಂದು ಆಣೆ ಮಾಡಿದ್ನಲ್ಲ, ಅದು ನನಗೆ ಹೇಳ್ಕೊಟ್ಟಿದ್ದು, ಭಯದಲ್ಲಿ ಬದುಕಬೇಡ, ನೆಮ್ಮದಿ ಇರಲ್ಲ. ಬಟ್ ಭಯದಿಂದ ಬಿಡುಗಡೆನೂ ಸಿಕ್ತು ನನಗೆ. ಇವತ್ತು ಯಾವುದ್ರ ಭಯ, ಯಾರ ಭಯವೂ ಇಲ್ಲ, ಯಾರ ಭಯವೂ ಇಲ್ಲ. ನಾನು ಬೇಕಾದ್ರೆ ಯಾರನ್ನ ಬೇಕಾದರೂ ಕೂಡ ಸರಿ ಇಲ್ಲ ಅಂದರೆ ಎದುರಿಸಬಲ್ಲೆ. ಹೀಗಾಗಿ ನನ್ನ ಬದುಕಿನ ಕಟ್ಟೋದರಲ್ಲಿ ಈ ಥರದ ಎಲ್ಲ ಥರದ ಶಕ್ತಿಗಳು ಇದ್ದಾವೆ. ಈಗ ಮೇಸ್ಟ್ರ್ ಆದಮೇಲೆ ಏನೇನು ಕಲಿಸ್ತಿದ್ರಿ ಮಕ್ಕಳಿಗೆ? ಒಂದು ಕ್ಲಾಸ್ ರೂಮ್ನ ಕಲಿಸಿದ್ದು, ಹೊರಗೆ ಕಲಿಸಿದ್ದು, 2 ರೀತಿ ಕಲಿಸಿದ್ದು. ಹೌದು. ಅವೆರಡನ್ನ ಹೆಂಗೆ ಬೈಫರ್ಕೇಟ್ ಮಾಡೋದು? ನನಗೆ ಹೇಳ್ಕೊಳ್ಳಲಾಗದ ಕೆಲವು ಕಾರಣಗಳಿಂದ ಮನೆ ಮತ್ತು ಸಂಸಾರ ಆಕರ್ಷಣೀಯವಾಗಿ ಕಾಣಲಿಲ್ಲ ನನಗೆ. ನಾನೇನು ಮಾಡಿಬಿಟ್ಟೆ, ಸಮಾಜ ಮತ್ತು ಮಕ್ಕಳ ಮುಖ್ಯ ಆಗಿಬಿಟ್ಟೆ. ಇದನ್ನು ಮರಿಬೇಕಾಗಿತ್ತು ನನಗೆ. ಕರ್ತವ್ಯ ಮಾಡಬೇಕು, ಮಾಡ್ಕೊಂಬಂದೆ 43 ವರ್ಷ ಅಷ್ಟೆ. ಆಮೇಲೆ ನಾನು ಆ ಕಡೆಗೆ ಇದು ಬೇರೆದು ನನಗೆ ಇದಾಗಲಿಲ್ಲ. ಯಾರಿಗೂ ಅನ್ಯಾಯ ಮೋಸ ಅಂತೂ ಮಾಡಿಲ್ಲ. ನನ್ನ ನಂಬಿಕೊಂಡಂಥವ್ರಿಗೆ ಯಾರಿಗೂ ಎಲ್ಲೂ ಯಾವುದೇ ಹಂತದಲ್ಲಿ ಅನ್ಯಾಯ ಮೋಸ ಅವಮಾನ ಈ ಥರದ್ದು ಏನೂ ಮಾಡಿಲ್ಲ. ನಾನು ಇದ್ದರೆ ಅವರು ಹೇಳ್ಬೋದು ಬೇಕಾರೆ, ನನ್ನ ಆಕ್ಷೇಪಣೆ ಏನಿಲ್ಲ. ಯಾವಾಗ ಆ ಕಡೆಗೆ ಹೋದೆ, ಮಕ್ಕಳಲ್ಲಿ ನಾನು ನಾಳೆ ಈ ಮಕ್ಕಳು ಈ ನನ್ನನ್ನು ಉಳಿಸಬಲ್ಲರು ಅನ್ನೋ ಒಂದು ನಂಬಿಕೆ ಇದೆ. ಏನೇನೆಲ್ಲ ಸಾಧ್ಯ ಇದೆ, ಒಂದು ಕುಟುಂಬದಲ್ಲಿ ತನ್ನ ಮಕ್ಕಳಿಗೆ ಏನೇನೆಲ್ಲ ಆ ಕುಟುಂಬದವರು ಕಲಿಸಬಹುದು,
ಪ್ರಾಣಿ ದಯೆಯಿಂದ ಹಿಡಿದು ಕುಶಲತೆಯವರೆಗೂ ಆ ಗೌನಿಪಲ್ಲಿ ಶಾಲೆಯ ಒಳಗೆ ರಂಗಮಂದಿರವನ್ನು ಕಟ್ಟಿದ್ದು 7ನೇ ಕ್ಲಾಸ್ ಮಕ್ಕಳು. ಹೌದು, 7ನೇ ಕ್ಲಾಸ್ ಮಕ್ಕಳಿಂದಲೇ, ಯಾರಿಂದಲೂ ಇಲ್ಲ. ಆಮೇಲೆ ಆ ಶಾಲೆಯೆಲ್ಲ ಅಭಿವೃದ್ಧಿ ಆಗಿದ್ದು ಮಕ್ಕಳಿಂದ. ಅಂದರೆ ಗಾಯಗೊಂಡ ಪ್ರಾಣಿಗಳು, ನಾನು ಮಡಿಲು ಅನ್ನೋ ಪುಸ್ತಕದಲ್ಲಿ ಇಡೀ ಅನುಭವ ಬರೆದಿದ್ದೀನಿ, ಶಿಕ್ಷಕನಾಗಿದ್ದ ಇದರ ಅನುಭವ. ಆಮೇಲೆ ಆ ಮಕ್ಕಳು ಹೆಂಗಾಯಿತು ಅಂದರೆ, ನಾನು ತುಂಬ ಕೆಟ್ಟ ಮೇಷ್ಟ್ರು, ಯಾರು ನಾನು ಒಳ್ಳೆಯದು ಅಂದರಲ್ಲ, ಯಾಕೆ ಗೊತ್ತಾ, ಈ ಬೇರೆ ಥರಲ್ಲಿ ಮಕ್ಕಳನ್ನು ಕೂಡ ನಾನು ಸಿಕ್ಕಾಪಟ್ಟೆ ಹೊಡಿತಾ ಇದ್ದೆ, ಬೈತಿದ್ದೆ. ಯಾರು ಎಲ್ಲೂ ಯಾವ ತಕರಾರು ಪೋಷಕರಿದ್ಲು. ನನ್ನ ಮುಂಚೆ ಮಕ್ಕಳಿಗೆ ಹೊಡೆದ್ರೆ ಬೈತು, ಯಾರು ಪೇರೆಂಟ್ಸು ಕೂಡ ಹೊಡಿರ್ಲಿ ಅಂತಾನೆ ಹೇಳ್ತಿದ್ರು. ನಾನು 14ನೇ ಇಸ್ವಿ 2014ರಲ್ಲೂ ಹೊಡೆದಿದ್ದೀನಿ. ರಿಟೈರ್ಡ್ ಆಗಿ ಚಾರ್ಜ್ ಕೊಡೋಕ್ಕೆ ಮುಂಚೆನೂ ಹೊಡೆದಿದ್ದೀನಿ. ಆದರೆ ನಾನು ಹೊಡೆದ್ರೆ ಬೈಬೇಕಾದ್ರೆ ಆ ಮಕ್ಕಳ ಪ್ರೀತಿಯನ್ನು ಗಳಿಸಿದ ಮೇಷ್ಟ್ರು ಮಾತ್ರ ಹೊಡೆಯಬಲ್ಲ, ಬೈಯಬಲ್ಲ. ತಂದೆಯ ಬಗೆಗಿನ ಪ್ರೀತಿ, ತಾಯಿಯ ಒಳಗಿನ ಅಕ್ಕರೆ ಮಕ್ಕಳಿಗೆ ನನ್ನಲ್ಲಿ ಕಂಡ್ರೆ ನಾನು ಹೊಡೆದ್ರು ಬೈದ್ರು ದೊಡ್ಡ ಸಮಸ್ಯೆ ಅಲ್ಲ. ಯಾವ ಪೇರೆಂಟ್ಸು ಇದು ಮಾಡಲ್ಲ. ನನಗೆ ಅನೇಕರು ಬಂದು ಹೇಳೋರು, ಪ್ರಾಣ ಹೋಗ್ಬಾರ್ದು, ಕೈಕಾಲು ಮುರಿದಾಕಿ ಪುತ್ತೂರಲ್ಲಿ ಕಟ್ಟಾಕ್ಸ್ಕೊಂಬರ್ತೀನಿ, ಸ್ಕೂಲಲ್ಲಿ ಬಿಡ್ತೀನಿ ಅನ್ನೋರು. ಯಾಕಂದರೆ ಅದೇ ಹೊಡಿಲೇಬೇಕು, ಬೈಲೇಬೇಕು ಅನ್ನೋದು ನನ್ನ ತತ್ವ ಅಲ್ಲ, ಸಿದ್ಧಾಂತವೂ ಅಲ್ಲ. ಅನಿವಾರ್ಯವಾಗಿ ಮಕ್ಕಳನ್ನು ದಂಡಿಸಲೇಬೇಕು. ಯಾವ ತಂದೆ ತಾಯಿ ದಂಡಿಸಲ್ಲ. ಈರ್ಷೆ, ಅಸೂಯೆ ಇಲ್ದಿರ, ಸ್ವಾರ್ಥವಿಲ್ಲದೆ ಶಿಕ್ಷಕನೂ ದಂಡಿಸಬಹುದು. ಆದರೆ ತಾಳ್ಕೋಬೇಕು ಮಕ್ಕಳಷ್ಟೇ. ಹೊಡಿತೀನಿ ಅಂತ ಪ್ರಾಣ ಇದ್ದಾಗ ಹೊಡೆಯೋ ಹಂಗಿಲ್ಲ. ಒಂದು ಘಟನೆ ಬೇಕಾದಷ್ಟು ಆಮೇಲೆ ನನಗೂ ಹೇಳಿದ್ರು, ನಾನು ಬಿಟ್ಟು ಬಂದು ಸ್ಕೂಲುಗಳ ಮೇಲೆ ಅಲ್ಲಿನವರೇ ಹೇಳಿರು, ನೀವು ಹೊಡಿತಾ ಅವರು ನಾನು ಮಾಡ್ತಾ ಇದ್ದೀನಲ್ಲ ಅಂತ ಮಾಡಿದ್ದಾರೆ, ಬೈದಿದ್ದಾರೆ, ಹೊಡೆದಿದ್ದಾರೆ, ಗಲಾಟೆ ಮಾಡಿ TC ಕೊಡಿ ಅಂತ ಹೊಟ್ಟೋಗಿದ್ದಾರೆ. ಅವ್ರು ಹೊಡಿತಾ ಇದ್ರಲ್ಲ, ಅವ್ರು ಬೈತಾ ಇದ್ರಲ್ಲ ಅಂತ ಕೇಳಿದ್ದಾರೆ. ಅದಕ್ಕೆ ಪೇರೆಂಟ್ಸ್ ಹೇಳಿದ್ದೇನು, ಪೋಷಕರು, ಅವ್ರ ವಿಷಯ ಬೇಡ, ನೀವು ಹೊಡಿಬೇಡಿ, ಬೈಬೇಡಿ. ಯಾಕೆ ಅಂತ ಅವ್ರು ಕೇಳಿರ. ಅವ್ರು ಹೊಡಿತಾ ಇದ್ರು, ಬೈತಾ ಇದ್ರು. ಸಾಯಂಕಾಲ ಶಾಲೆ ಬಿಟ್ಟಾಗ ಯಾರನ್ನ ಹೊಡೆದಿದ್ರು ಬೈದ್ರು ಹತ್ತಿರ ಕರೆದು ಕೂಡಿಸ್ಕೊಂಡು ಅವ್ರಿಗೆ ಬುದ್ಧಿ ಹೇಳಿ ಅವ್ರಿಗೆ ಒಂದು ಪೆಪ್ಪರ್ಮೆಂಟೋ ಚಾಕ್ಲೇಟೋ ಏನನ್ನ ಕೊಟ್ಟು ಕಳಿಸ್ಕೊಡೋರು. ಕಾಯಿಲೆ ಆದರೆ ಆಸ್ಪತ್ರೆ ಅಂತ ಇಟ್ಕೊಂಡಿದ್ರು. ನಾವು ಧೈರ್ಯವಾಗಿ ಊರುಗಳಿಗೆ ಹೋಗ್ತಾ ಇದ್ವಿ, ಯಾಕೆಂದರೆ ಮೇಷ್ಟ್ರಿದ್ದಾರೆ ನೋಡ್ಕೋತಾರೆ ಅನ್ನೋದು. ಆಮೇಲೆ ನಂಬಿಕೆ ಸಂಪಾದಿಸಿದ್ರೆ ನಮ್ಮ ಶಾಲೆಯಲ್ಲಿ ಆ ಕಶೆಟ್ಟಿ ಒಳಗೆ ಅತ್ತೆ ಮಾವ ಕೋರ್ಟ್ಗೆ ಹೋಗಿದ್ದಾರೆ. ಆಕೆ ಡೈವರ್ಸಿ ಕೇಳ್ಕೊಂಡಿದ್ದಾಳೆ. ಮಾವ ಇದು ಆ ಇಬ್ಬರಿಗೂ ಸಂಬಂಧಪಟ್ಟ ದಾಖಲೆಗಳು ಆತನೂ ನನ್ನ ಹತ್ರ ಬಂದು ಓದಿಸ್ಕೊಳ್ಳೋನು, ಈಕೆನೂ ನನ್ನ ಹತ್ರ ಓದಿಸ್ಕೊಳ್ತಾರೆ. ಇವ್ರದ್ದು ಅವ್ರಿಗೆ ಗೊತ್ತಾಗ್ತಿರಲಿಲ್ಲ, ಇವ್ರಿಗೆ ಗೊತ್ತಾಗ್ತಿರಲಿಲ್ಲ. ಅಂದರೆ ನಮ್ಮ ಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷವಾಗಿ ಇವತ್ತಿಗೂ ನಮ್ಮ ಮೇಲೆ ಶಿಕ್ಷಕನ ಮೇಲೆ ಗೌರವ, ಪ್ರೀತಿ, ನಂಬಿಕೆ ಬಂದುಬಿಟ್ರೆ ಅವರು ಇಡೀ ಕುಟುಂಬದ ಕಥೆಗಳೆಲ್ಲ ಹೇಳ್ಕೊತಾರೆ. ನಮ್ಮ ಶಾಲೆಯಲ್ಲಿ ಹೆಂಡತಿ ಗಂಡರ ಪಂಚಾಯಿತಿ ಕೂಡ ಮಾಡಿದ್ದೇನೆ ನಾನು. ಗೌನಿಪಲ್ಲಿಲೂ ಮಾಡ್ತಿದ್ದೆ. ಅವ್ರ ಜಗಳಗಳನ್ನು ಬಿಡಿಸೋದು, ಅವರಿಬ್ಬರಿಗೂ ಕೂಡಿಸೋದು, ಇವೆಲ್ಲ ಬಿಡಿಸಿಲ್ಲ, ಯಾರನ್ನೂ ದೂರ ತಳ್ಳಿಲ್ಲ. ಆಮೇಲೆ ಪೋಸ್ಟ್ ಮ್ಯಾನ್ ಕೆಲಸ ಮಾಡಿದ್ದೇನೆ, ಪತ್ರಗಳು ಬರ್ಕೊಡ್ತಾ ಇದ್ದೆ ಅವ್ರಿಗೆ. ಹಳೆಯ ಕಾಲದಲ್ಲಿ ಏನೇನು ಮೇಷ್ಟ್ರು ಮಾಡ್ತಿದ್ದೋ ಅವೆಲ್ಲ ಮಾಡ್ತಾಯಿದ್ದೆ ನಾನು. ಅಂದರೆ ಸಮಾಜ ಬದಲಾಗಿಲ್ಲ, ನಮ್ಮ ಆಡಳಿತಗಳಿದ್ದಾವಲ್ಲ, ಶಿಕ್ಷಣ ವ್ಯವಸ್ಥೆ ಇದ್ದಾವಲ್ಲ, ಅವು ಅವಿವೇಕದಿಂದ ತಂದಿರುವ ಕೆಲವು ಇದರಿಂದ ವಿವೇಚನಾರಹಿತವಾಗಿ ಕೆಲವನ್ನು ಜಾರಿಗೊಳಿಸ್ತಾ ಇರೋದರಿಂದ ಶಿಕ್ಷಣದ ಗುಣಮಟ್ಟವೂ ಇಳಿದಿದೆ. ಮತ್ತು ಮೇಷ್ಟ್ರುಗಳಲ್ಲಿ ಸಮಾಜದ ನಡುವೆ ಸಮಾಜದತ್ತ ನಮ್ಮ ನಡಿಗೆ ಅದೇನೋ ಕಾರ್ಯಕ್ರಮ ಕೆಲಸವಿಲ್ಲದ್ದು ಮಾಡಿರೋ ಅಷ್ಟೇ. ನಿಜವಾಗ್ಲೂ ಬೇಕಾಗಿರೋದು ಸಮಾಜದ ಮತ್ತು ಶಿಕ್ಷಕರ ನಡುವೆ ಬೇಕಾಗಿರೋದು ಪ್ರೀತಿ, ವಿಶ್ವಾಸ, ನಂಬಿಕೆ. ಇವತ್ತು ರಾಜಕೀಯ ಇದೆ, ಪ್ರೀತಿ ವಿಶ್ವಾಸ ಇಲ್ಲ, ರಾಜಕೀಯ ಇದೆ. ಯಾವುದೋ ಒಂದು ಪಾರ್ಟಿ, ಒಂದು ಪಕ್ಷದಲ್ಲಿ ಇವರು ಗುರುತಿಸ್ಕೊಂಡಿರ್ತಾರೆ ಅಥವಾ ಇನ್ನೊಂದು ಮಾಡ್ತಿರ್ತಾರೆ. ಶಿಕ್ಷಕ ಯಾವತ್ತಿಗೂ ಗೌರವಾರ್ಹನಾಗಿರ್ತಾನೆ, ಅವನ ನಡವಳಿಕೆಯನ್ನು ಆಧರಿಸಿ ಅಂತಕ್ಕಂಥದ್ದು. ಇನ್ನೊಂದು ನಿಮಗೊಂದು ಉದಾಹರಣೆ ಹೇಳ್ಬಿಡ್ತೀನಿ. ಒಂದು ಸತಿ ರಮೇಶ್ ಕುಮಾರ್ ಅವರು ನನಗೆ ಸ್ನೇಹಿತರಾಗೇ ಇದ್ದಾರೆ.
ಅವ್ರನ್ನ ಎತಕೋ ನೋಡೋದಕ್ಕೆ ಹೋಗಿದ್ದೆ. ಬಂದವರೆಲ್ಲ ಬಂದು ಮೊದಲು ನನಗೆ ನಮಸ್ಕಾರ ಹಾಕೋರು. ಅಲ್ಲಿ ಯಾರೋ ಕೂತಿದ್ದರು, ಸ್ವಾಮಿ ಸ್ವಾಮಿ ಅಂದರೆ ರಮೇಶ್ ಕುಮಾರ್ ತೆಲುಗು ಒಳಗೆ. ಸ್ವಾಮಿ ಕನ್ನ ಪೆದ್ದೋಡ మీ ಮೇಷ್ಟ್ರು ವಾನಿಗೆ ನಮಸ್ಕಾರ, ಸ್ವಾಮಿಗಿಂತ ದೊಡ್ಡ ನಿಮ್ಮ ಮೇಷ್ಟ್ರು, ಅವ್ರಿಗೆ ನಮಸ್ಕಾರ ಆಗ್ತಿಲ್ಲ, ಮೊದಲು ಅವ್ರಿಗೆಲ್ಲ ಹಾಕ್ಬೇಕಾಗಿದ್ದು ಅಂತ ಅವನು ತೆಲುಗೊಳಗೆ ಉತ್ತರ ಕೊಟ್ಟ. ಸ್ವಾಮಿಗೆ ನಮಸ್ಕಾರ ಹೇಳ್ಕೊಟ್ಟಿದ್ದು, ನಮಸ್ಕಾರ ಹಾಕಬೇಕು ಅಂತ ಹೇಳ್ಕೊಟ್ಟಿದ್ದು ಇವರಲ್ವ, ಅದಕ್ಕೆ ಇವರು ಮೊದಲು ನಮಸ್ಕಾರ. ಅದಕ್ಕೆ ರಮೇಶ್ ಕುಮಾರ್ ಅಪ್ಪ ಅವ್ರನ್ನ ಮೇಷ್ಟ್ರು ಇರೋವಾಗ ಅವ್ರನ್ನ ಇದು ಮಾಡಬೇಡ್ರಯ್ಯ ಅಂದರೆ, ಒಬ್ಬ ರಾಜಕಾರಣಿ ಕೂಡ ಇವತ್ತು ಒಬ್ಬ ಮೇಷ್ಟ್ರನ್ನ ಹೆಚ್ಚು ಗೌರವದಿಂದ ಕಾಣೋದಕ್ಕೆ ಸಾಧ್ಯ ಇದೆ ಗುರುವೆ. ಎಲ್ಲವೂ ಇದೆಯಾ, ಈಗಲೂ ಇದೆ. ಅದು ನನ್ನ ನಡವಳಿಕೆಯ ಮೇಲೆ, ನನ್ನ ವರ್ತನೆ, ನನ್ನ ಭಾಷೆ, ನನ್ನ ನಿಷ್ಪಕ್ಷಪಾತತನ, ಇದು ಭಾಳ ಮುಖ್ಯ. ಇಂಟಿಗ್ರಿಟಿ ಕೂಡ. ಹೌದು. ನಾನು ಹೇಗೆ ಕರ್ಕೊಂಡು, ಇವತ್ತು ಅಷ್ಟೇ ನನಗೆ ಖಚಿತವಾದ ನಂಬಿಕೆ ಇದೆ, ಒಬ್ಬ ಶಿಕ್ಷಕ ಸಮಾಜವನ್ನು ಹೇಗೆ ಬೇಕಾದ್ರೂ ಕರ್ಕೊಂಡು ಹೋಗಬಲ್ಲ. ಇವನು ಆಗಲ್ಲ, ಕೆಟ್ಟೋಗಿದೆ ಸಮಾಜ ಅಂದರೆ ಇವನು ಅಸಮರ್ಥ ಅಂತ ಅರ್ಥ. ಇವತ್ತಿಗೂ ನನಗೆ ಆ ನಂಬಿಕೆ ಇದೆ. ನಾನು ರೈತ ಚಳುವಳಿಗೆ ಹೋದಾಗ, ಪ್ರತಿ ಹಳ್ಳಿಗಳಿಗೂ ಹೋದಾಗ ಆ ಸ್ಕೂಲ್ಗೆ ಹೋಗಿ ಮಕ್ಕಳು ಪಾಠ ಮಾಡ್ತೇನೆ. ಪಾಠ ಅಂತೀನಿ, ಕತೆಗಳು ಹೇಳ್ತೇನೆ. ಇವತ್ತಿಗೂ ತೆಲುಗು, ಆಂಧ್ರಕ್ಕೆ ಹೋದರೆ ಅಲ್ಲಿ ತೆಲುಗು ಕತೆಗಳು ಹೇಳ್ತೇನೆ. ಮಾಸ್ತಿ ಕತೆಗಳನ್ನು ತೆಲುಗುಗೆ ಆ ಮಕ್ಕಳ ಕತೆಗಳಾಗಿ ನಾನು ಹೇಳ್ತೇನೆ. ಇಲ್ಲಿ ಹೇಳ್ತೇನೆ. ಅಲ್ಲಿನ ಮೇಷ್ಟ್ರುಗಳು ಅಷ್ಟೇ ಗೌರವದಿಂದಲೇ ನಡೆಸ್ಕೊ. ಯಾರೋ ಬಂದ ಕತೆ ಹೇಳ್ದ ಹೋದ ಅಂತ ಅಂತಿಲ್ಲ. ಇವತ್ತಿಗೂ ಇದೆ. ಇವತ್ತಿಗೂ ಅವ್ರ ಮನೆಗಳ ಹತ್ರ ಹೋದ್ರು, ಇವತ್ತು ರೈತರ ಮನೆಗಳಲ್ಲೇ ಇರೋದು. ಚಳುವಳಿಗೆ ಹೋದರೆ ಯಾವ ಹೋಟ್ಲು ಇನ್ನೊಂದು ಇಲ್ಲ, ಅಲ್ಲಿ ಯಾವ ರೈತರ ಕರೆದು ಒಂದಷ್ಟು ರೊಟ್ಟಿ ಚಟ್ನಿ ಹಾಕಿದ್ರೆ ಅಲ್ಲೇ ತಿನ್ಕೊಂಡು ಅಲ್ಲೇ ಇದ್ದೋಗೋದು. ಹಾಗಾಗಿ ಶಿಕ್ಷಕನಿಗೆ ಇವತ್ತಿಗೂ ಅತ್ಯುನ್ನತವಾದ ಗೌರವವಿದೆ. ಅದನ್ನು ಇವನು ಗಳಿಸ್ಕೋಬೇಕು, ಉಳಿಸ್ಕೋಬೇಕಷ್ಟೆ. ಈಗ ಮತ್ತೆ ನನ್ನ ಹಳೆ ಪ್ರಶ್ನೆನ ರಿಪೀಟ್ ಮಾಡೋದಾದರೆ, ಕ್ಲಾಸ್ ರೂಮ್ನೊಳಗೆ ಏನು ಕಲಿಸ್ತಿದ್ರಿ, ಹೊರಗೇನು ಕಲಿಸಿದ್ರಿ? ಹೊರಗಡೆ ನಾನು ಬದುಕುವ ಕ್ರಮಗಳನ್ನು ಕಲಿಸ್ತಾ ಇದ್ದೆ. ಈ ಕೃಷಿ ಕೆಲಸ, ಈಗ ಉದಾಹರಣೆಗೆ ಬೆಟ್ಟದ ತಪ್ಪಲು, ಕ್ಲಾಸ್ ರೂಮಲ್ಲಿ ಬೆಟ್ಟದ ತಪ್ಪಲು ಡೆಫಿನೇಷನ್ ಹೇಳ್ತಿದ್ದೆ. ತಪ್ಪಲು ಪ್ರದೇಶ, ಇನ್ನೊಂದು ಇಳಿಜಾರು, ಇನ್ನೊಂದು ಮತ್ತೊಂದು ಎಲ್ಲ ಹೇಳ್ತಾ ಇದ್ದೆ. ಮಕ್ಕಳನ್ನು ಆಚೆ ಕಡೆ ಕರ್ಕೊಂಡೋಗಿ ಒಂದು ಗುಡ್ಡದ ಹತ್ರ ಹೊಲಗಳ ಮಧ್ಯದಲ್ಲಿ ಒಂದು ಕಲ್ಲು ಇರ್ತದೆ, ಕಲ್ಲಿನ ಬುಡದಲ್ಲಿ ಇಳಿಜಾರು ಇರ್ತದೆ, ಅದನ್ನು ತೋರಿಸ್ತಾ ಇದ್ದೆ. ಇದೇ ಇಳಿಜಾರು, ಬೆಟ್ಟ ದೊಡ್ಡದಿರುತ್ತೆ, ಈ ಕಲ್ಲು ಚಿಕ್ಕದಿದೆ. ಆಮೇಲೆ ಗಿಡ ಮರಗಳ ಬೆಳೆಯುವ ಕ್ರಮ, ಹಕ್ಕಿಗಳು ಗೂಡು ಕಟ್ಟುವ ಕ್ರಮ, ಹಕ್ಕಿಗಳು ಇದು ಮಾಡೋದು. ಆಮೇಲೆ ಪ್ರತಿ ಶಾಲೆ ಒಳಗೆ ಗಿಡಮೂಲಿಕೆಗಳನ್ನು ಬೆಳೆಸೋದು. ನಾವು ಗಿಡಮೂಲಿಕೆಗಳನ್ನು ಕಲ್ತರೆ ತಿಳ್ಕೊಂಡ್ರೆ, ಅದರ ಬಳಕೆ ಕಲ್ತ್ರೆ ಸಮಾಜಕ್ಕೆ ಹೆಂಗೆ ಉಪಯೋಗ ಆಗತ್ತೆ ಅಂತಕ್ಕಂಥದ್ದು. ಬೇರೆ ಬೇರೆ ತಿಂಡಿ ತೀರ್ಥಗಳನ್ನು ಮಾಡೋದು. ಈಗ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಮತ್ತು ಈ ಥರದ್ದು ಏನಿದೆ ಕಾಡಲ್ಲಿ ಸಿಕ್ಕೋ ಹಣ್ಣುಗಳನ್ನು ತಗೊಂಬಂದು ಅದನ್ನು ಕೊಳೆ ಹಾಕಿ ಅವುಗಳಲ್ಲಿ ರಸ ತೆಗೆದು ಎಲಿಕ್ಸರ್ ಅಂತ ಮಾಡಿ, ನೆಕ್ಟರ್ ಅಂತ, ಅದಕ್ಕೆ ಒಂದೊಂದು ಹಂತಕ್ಕೆ ಒಂದೊಂದು ಹೆಸರಿದೆ, ಅದನ್ನೆಲ್ಲ ಮಾಡಿ ಮಕ್ಕಳಿಗೆ ಅದನ್ನು ಕುಡಿಸಿ, ಶಾಲೆಯಲ್ಲಿ ಎಲ್ಲ ಮಕ್ಕಳು ಕುಡಿತಾ ಇದ್ದರು. ಕುಡಿಸಿದ ತಕ್ಷಣ ಎಲ್ರಿಗೂ ಊಟ ಆಗ್ತೀವಿ. ಒಬ್ಬ ಮಕ್ಕಳು ನಮ್ಮ ಶಾಲೆಯ ಒಳಗೆ ನಾನು ಇದು ಮಾಡ್ತಾ ಇದ್ದಿದ್ದಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇರಲಿಲ್ಲ. ಬಟ್ ಇದನ್ನು ಮಾಡಲಿಕ್ಕಾಗಿ ಒಂದು ಕಲಿಕೆ ಅಂತ ಕೂಡ ಆಗಬೇಕಾಗಿ. ಹೌದು, ಮಾಡ್ತಾ ಇತ್ತದು, ಮಕ್ಕಳ ಕೈಯಲ್ಲೇ ಮಾಡಿಸ್ತಾ ಇದ್ವಿ. ನಿಮ್ಮ ಕಲಿಕೆಗೆ ಹೆಂಗೆ ಮಾಡ್ಕೊಂಡ್ರಿ ಅದನ್ನು? ಈ ನಮ್ಮಜ್ಜಿ ಈ ಹೆರಿಗೆಗಳು ಮಾಡಿಸೋದು ಒಂದು ರೀತಿ ಸೂಲಿಗಿತ್ತಿ ಕೆಲಸ ಆ ಕಾಲದಲ್ಲಿ. ಆ ಜೊತೆ ಹೋಗುವಾಗ ಹಿಂದಿಟ್ಕೊಂಡು ಹೋಗೋಳು ನನಗೆ ಆ ಗಿಡಮೂಲಿಕೆಗಳು ಇನ್ನೊಂದು ಮತ್ತೊಂದು ಎಲ್ಲ ತೋರಿಸ್ಕೊಡ್ತಾ, ಆಗ್ಲಿಂದ ನೋಡ್ತಾ ಬರ್ತಿದ್ದೆ. ಅದರ ಜೊತೆಗೆ ಈ ಜನಗಳು ಮಾತಾಡ್ಕೊಳ್ಳೋದು, ಇಂಥ ತಿಂದರೆ ಹಿಂಗಾಗತ್ತೆ. ಈಗ ನಾಗದಾಳೆ ಹಣ್ಣಿದೆ, ಮುಳ್ಳೆಲ್ಲ ತೆಗೆದು ಅದನ್ನ ಸರಿಯಾಗಿ ಎಚ್ಚರಿಕೆಯಿಂದ ತಿಂದರೆ ರಕ್ತ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಕೊಡೋದು. ಈ ಥರದ್ದೆಲ್ಲ ಇದೊಂದು ಪಾರಂಪರಿಕ ಜ್ಞಾನವೇ. ಹೌದು, ಅಪ್ಲೈಡ್ ಮಾಡಿದ್ವಿ. ಹೌದೌದು. ಇನ್ನೆಲ್ಲೂ ನಾನು ಓದಲಿಲ್ಲ, ಕಲೀಲಿಲ್ಲ. ಜನಗಳು ಮಾತಾಡ್ಕೊತಾರೆ. ಪ್ರಾಣಿಗಳನ್ನು ಸಾಕಿದ್ದು ಹಾಗೆ, ಗಾಯಗೊಂಡ ಪ್ರಾಣಿ, ಮರಿಗಳು, ಅನಾಥವಾಗಿದ್ದಂಥ ಪ್ರಾಣಿ, ಇವೆಲ್ಲ ಜನರಿಗಿದ್ದ ನಾಲೆಡ್ಜನ್ನೇ. ಈಗ ಅಳಿಲು ಮರಿಗಳು ಯಾರೋ ಬೇವಿನ ಮರ ಕಡ್ದಾಕ್ಬಿಟ್ರು, ಇದಿತ್ತು, ಮರಿಗಳೆಲ್ಲ ಕೆಳಗಡೆ ಬಿದ್ದೋದು, ಸಾಯೋ ಪರಿಸ್ಥಿತಿ. ಅವಕ್ಕೆ ಇಷ್ಟು ಬಾಯಿ ಇರುತ್ತೆ,
ಹಾಲು ಕುಡಿಸೋದು ಹಾಲು ಕುಡಿಸ್ಬೇಕು, ಅದಕ್ಕೆ ತಾಯಿ ಇಲ್ಲ. ನನಗೆ ಅದು ನಾನು ಏನಪ್ಪ ಮಾಡೋದು, ನಾಳೆ ಬೆಳಿಗ್ಗೆಗೆ ಸತ್ತೋಗತ್ವಲ್ಲ 4 ಮರಿನು ಅಂತ ಯೋಚನೆ ಮಾಡಿಕೊಂಡು ಕೂತಿದ್ದೆ. ಯಾರೋ ಒಬ್ಬರು ಬಂದರು ಸ್ಕೂಲ್ ಹತ್ರ, ಬಂದು ಕೇಳಿದ್ರು ಯಾಕೆ ಹಿಂಗೆ ಕೂತಿದ್ದೀರಾ ಅಂತ. ಹಿಂಗಾಗೋಗ್ಬಿಟ್ಟಿದೆ. ಏನು ಸರ್ ಅದಕ್ಕೆಲ್ಲ ಯೋಚನೆ ಮಾಡ್ತಾರಾ? ಹತ್ತಿ ಇದೆಯಲ್ಲ, ಹತ್ತಿನ ಸಣ್ಣಗೆ ಬತ್ತಿ ಥರ ಮಾಡ್ಬಿಟ್ಟು ಹಾಲಲ್ಲಿ ಅದು ಬಾಯೊಳಗಿಡಿ ಅಂತ. ಎಂಥ ಅದ್ಭುತವಾದ ನಮ್ಮಲ್ಲಿ ವಿಜ್ಞಾನ ಇದೆ ಅಂದರೆ. ಆಮೇಲೆ ಈ ಅಲೆಮಾರಿಗಳಿಗೆ, ಈ ಬುಡಕಟ್ಟು ಜನಾಂಗದವರಿಗೆ ಊರನ್ನು ಕಟ್ಟಿ ಅವರಿಗೆ ಕುರಿಗಳನ್ನು ಕೊಟ್ಟಾಗ ಒಬ್ಬರು ಬಂದರು, ಒಂದೊಂದು 10 ಕುರಿ ಕೊಟ್ಟಿದ್ವಿ ಒಬ್ಬೊಬ್ಬರಿಗೆ. ಒಬ್ಬರು ಬಂದರು, ಒಬ್ಬ ಈ ಎಲ್ಲ ಕುರಿಗಳಿಗೂ 1-2 ಮೇಕೆಯನ್ನು ಬಿಡಿ ಅವಳ ಜೊತೆಯಲ್ಲಿ ಅಂತ. ನಾಳೆ ಮೇಕೆ ಈ ಕುರಿಗಳು ತಲೆ ಬಗ್ಗಿಸ್ಕೊಂಡು ತಿಂದಿದ್ದ ಕಡೆನೇ ತಿನ್ಕೊಂಡಿರ್ತವೆ, ಅವು ಮೇಕೆಗಳು ಓಡಾಡ್ತವೆ, ಅದಕ್ಕೆ ಇಡಿ ಅಂತ ಹೇಳ್ತಾ ಇರೋದು. ಒಂದು ಕುರಿಗಳು ಅಲ್ಲೇ ಇದ್ದುಬಿಡ್ತವೆ, ಇದ್ದಿದ್ದ ಜಾಗದಲ್ಲೇ ಮೇಯ್ಕೊಂಡಿದ್ದೋಗ್ಬಿಡ್ತವೆ. ಅವಕ್ಕೆ ಮೇಕೆ ಇದ್ದರೆ ಅಭ್ಯಾಸ ಆಗ್ಬಿಟ್ರೆ ಮೇಕೆ ಓಡಾಡಿದ ಜಾಗದೆಲ್ಲ ಓಡಾಡ್ತವೆ, ವಿಪುಲವಾಗಿ ಮೇವು ಕಾಣ್ತದೆ, ಚೆನ್ನಾಗಿ ಹೊಟ್ಟೆ ತುಂಬ ತಿಂತವೆ. ಕುರಿಗಳು ಮಂದೆ ಒಳಗೆ ಒಂದೊಂದು ಮೇಕೆ ಸಾಕಬೇಕು ಅಂತ ಒಬ್ಬ ರೈತ ಹೇಳ್ಕೊಟ್ಟಿದ್ದು ನನಗೆ. ಅಲ್ಲ, ಕೃಷಿ ವಿಜ್ಞಾನ, ಪಶುಸಂಗೋಪನೆ ನಾವು ಗ್ರ್ಯಾಜುಯೇಟ್ ಆಗಬೇಕಾಗಿಲ್ಲ. ಅದು ಆ ಥರ ಇಂಥದ್ದನ್ನು ಇಟ್ಕೊಂಡು ನಾನು ಅದು ಮಕ್ಕಳಿಗೆ ಇದು ಮಾಡ್ತಾ ಇದ್ದೆ. ನಮ್ಮ ಶಾಲೆ ಒಳಗೆ ಕೋಳಿ ಸಾಕ್ತಿದ್ದೆ ನಾನು. ಇಲ್ಲಿ ಕೋಳಿ ಈ ಪಾಠ ಇರೋದು ಕೋಳಿ ಮೊಟ್ಟೆ ರೂಪಾಂತರಗಳು ಅಂತ ಬರೋದು, ಮೊಟ್ಟೆ ಮರಿ ಈ ಥರದಲ್ಲ. ಕಡಕ್ನಾಥ್ ಅನ್ನೋ ಕೋಳಿ ಸಾಕಿದ್ದೆ. ಒಂದಷ್ಟು ಕೋಳಿಗಳು ಮಕ್ಕಳ ಕೈಲೇ ಸಾಕಿಸ್ತಾ ಇದ್ದೆ ನಾನು. ಆಮೇಲೆ ಯಾವ ಪ್ರಾಣಿ ಯಾವುದನ್ನು ಇದಾಗ್ತದೆ ಅನ್ನೋದು ಗೊತ್ತಿರಲಿಲ್ಲ. ಶಾಲೆ ಒಳಗೆ ಗೊತ್ತಾಯಿತು. ಬಾವಿಲಿ ಆಮೆ ಇತ್ತು, ಮೀನು ಇರ್ತಾ ಇತ್ತು. ನಾನು ಮೀನನ್ನು ತಗೊಂಬಂದು, ಆಮೆ ಗಾಯಗೊಂಡಿತ್ತು, ಅದನ್ನು ನೀರಲ್ಲಿ ಬಿಟ್ಟು ಇದು ತೊಟ್ಟಿ ಒಳಗೆ ಬಿಟ್ಟು, ನೀರಿನ ತೊಟ್ಟಿ ಒಳಗೆ ಮೀನನ್ನು ಬಿಟ್ಟಿದ್ದೆ. ಮಾರನೇ ದಿನ ಹೋಗೋಷ್ಟೊತ್ತಿಗೂ ಮೀನು ಒಂದು ಪತ್ತೆ ಇಲ್ಲ. ನಾನು ಯಾರೋ ತಿಂದಾಕ್ಬಿಟ್ಟಾರೆ, ಯಾರೋ ತಿನ್ನೋದು. ಆಮೇಲೆ ಗೊತ್ತಾಯಿತು ಆಮೆ ಮೀನು ಅಂದರೆ ವಿಶಾಲವಾದ ಜಾಗದಲ್ಲಿದ್ದರೆ ಆಮೆಯಿಂದ ಮೀನು ಬಾವಿಗಳಲ್ಲಿ ತಪ್ಪಿಸ್ಕೋತವೆ. ನಾವು ಈ ಥರ ಬಂಧನದಲ್ಲಿಟ್ಟು ಒಂದು ಕಡೆಗೆ ಇದು ಮಾಡಿದ್ರೆ ಯಾವುದೋ ಒಂದು ಇನ್ನೊಂದನ್ನು ಬೇಟೆಯಾಡಿ ತಿಂದಾಕ್ಬಿಡ್ತದೆ ಅಂತ. ಆವಾಗ ಕೆಲವು ಪ್ರಾಣಿಗಳನ್ನು ಬೇರೆ ಬೇರೆ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ. ಬಟ್ ನಿಮ್ಮ ಶಾಲೆನೇ ಒಂದು ಜೂ ಥರ ಇತ್ತು ಅಂತ. ಹೌದು ಗುರುವೆ, ಇತ್ತು. ಈ ಕಷ್ಟಕ್ಕೆ, ನೋವಿಗೆ, ಅಸಹಾಯಕತೆಗೆ, ಗಾಯಕ್ಕೆ ಒಳಗಾದವು ಅಲ್ಲದೇ ಇರೋ ಪ್ರಾಣಿಗಳು ಯಾವ್ಯಾವಿದು? ಗಾಯಕ್ಕೆ, ಕಷ್ಟಕ್ಕೆ ಒಳಗಾಗದೇ ಇರೋ ಪ್ರಾಣಿಗಳು ಒಂದು ಇರಲಿಲ್ಲ. ಅಸಹಾಯಕರಾಗಿ ನಿಮ್ಮ ಎಲ್ಲವೂ ಕೊಂಡ್ಕೊಂಡ್ಬರ್ತಾ ಇದ್ದೆ. ಸಂತೆಯಲ್ಲಿ ಆ ಥರದ್ದು ಕಂಡಾಗ ಅಂದರೆ ಒಂದು ನಾವು ಪ್ರಾಣಿಗಳನ್ನು, ಪ್ರಾಣಿ ದಯೆ, ನಾವು ಸಾಕ್ತೀವಿ, ಅವುಗಳನ್ನ ನಾವು ಉದ್ಧಾರ ಮಾಡ್ತೀವಿ ಅನ್ನೋ ಮಾತು ಸುಳ್ಳು. ನನಗೆ ಅದರದ್ದು ಸ್ಪಷ್ಟವಾದ ಅನುಭವ ನನಗಾಗಿದೆ. ಒಂದು ಸರ್ತಿ ಒಂದು 3-4 ಘಟನೆಗಳಿದೆ ನನ್ನಲ್ಲಿ. ಮುಂಗಸಿ ಒಂದನ್ನು ಮರಿ ಯಾರೋ ಬೇಟೆ ಆಡ್ಬಿಟ್ಟು ಇದು ಮಾಡಿದ್ದು, ತಗೊಂಬಂದು ಗಾಯ ಎಲ್ಲ ವಾಸಿ ಮಾಡಿ ಎಲ್ಲ ಆಗಿತ್ತು. ಅದನ್ನು ಬಿಡಬೇಕಾಗಿ ಬಂತು ಕಾಡಿಗೆ, ಇಲ್ಲಿ ಇಟ್ಕೋಬಾರ್ದು. ಆ ಮುಂಗಸಿನ ತಗೊಂಡೋಗಿ ಕಾಡಲ್ಲಿ ಬಿಟ್ಟರೆ, ಯಾರ್ದೋ ಬೈಕಲ್ಲಿ ಹಿಂದ್ಗಡೆ ಇಟ್ಕೊಂಡೋಗಿ ಅಡ್ಡ ಬಂದ್ಬಿಡ್ತು ಮುಂಗ್ಸಿ. ನೀವು ವಾಪಸ್ ಬರುವಾಗ ಬೈಕ್ ಮುಂದೆ ಅಡ್ಡ ನಿಂತುಬಿಡ್ತು. ನನ್ನ ಬಿಟ್ಟು ಯಾಕೆ ಹೋಗ್ತಾ ಇದ್ದೀಯಾ ಅಂತ. ಆಮೇಲೆ ಮತ್ತೆ ಇದು ಅದನ್ನು ತಗೊಂಬಂದು 2-3 ದಿನ ಆದಮೇಲೆ ಈ ಬೈಕಲ್ಲಿ ತಿರ್ಗಾ ಮತ್ತೆ ತಗೊಂಡೋಗಿ ಬೈಕ್ ಸ್ಟಾರ್ಟ್ ಮಾಡ್ಕೊಂಡೇ ಇಟ್ಟು ಇನ್ನೊಬ್ಬನ್ನ ಅಲ್ಲಿ ಬಿಟ್ಟು ಮುಳ್ಳಿನ ಪೊದೆ ಒಳಗೆ ಬಿಟ್ಟು ಓಡಿ ಬಂದು ಬೈಕ್ ಸ್ಟಾರ್ಟ್ ಮಾಡಿದಾಗ ಅದು ಆಚೆ ಕಡೆಗೆ ಬಂದು ಅನಾಥವಾಗಿ ನಮ್ಮ ಕಡೆ ನೋಡಿಕೊಂಡು 2 ಕಾಲು ಹಿಂಗೆ ಮೇಲೆ ನಿಂತ್ಕೊಂತಲ್ಲ, ಅತ್ಯಂತ ಕರುಣಾಜನಕವಾದ ದೃಶ್ಯ ಅದು. ನಾವು ಸಾಕಲಿಲ್ಲ, ಅನಾಥವನ್ನಾಗಿ ಮಾಡಿದ್ವಿ. ಅದ್ರ ಪರಿಸರದಿಂದ ಅದನ್ನು ಚಿಕಿತ್ಸೆಗೆ ತಂದಿರ್ಬೋದು, ಆದರೆ ಅದು ತನ್ನ ಸ್ವಂತಿಕೆಯನ್ನು ಕಳ್ಕೊಂಡ್ಬಿಡ್ತದೆ, ಅನಾಥವಾಗ್ಬಿಡ್ತದೆ, ಅಸಹಾಯಕವಾಗಿಬಿಡ್ತವೆ. ಈ ಹಾವು ಗೀವು ಅಂತಾರಲ್ಲ, ಅದು ಒಂದು ಅನುಭವ. ಹಾವು ಒಂದು ಇದಾಗಿತ್ತು, ಎಲ್ಲ ಇದು ಮಾಡಿ ಒಂದು ಜಾಗದಲ್ಲಿ ಬಿಟ್ವಿ ಅದನ್ನು, ಹಾವನ್ನು. ಅದು ದಿಕ್ಕು ತೋರಿಸಲಿಲ್ಲ, ಅದ್ರ ಪರಿಸರ ಮರ್ತೋಗ್ಬಿಟ್ಟಿತ್ತು. ಅದ್ರ ಪರಿಸರನ ಕಡೆಗೆ ಒಂದು ಮುಂಗ್ಸಿ ತಿಂದಾಕ್ಬಿಟ್ಟಿತ್ತು. ಏನು ಮುಂಗ್ಸಿನೋ
ಯಾವುದೋ ಒಟ್ಟು ಒಂದು ಸ್ವಲ್ಪ ದೂರದಲ್ಲೇ ಆ ಹಾವು ಸತ್ತೋಗಿತ್ತು. ಹೀಗೆ ಆಗ್ತದೆ. ಆದರೆ ಆಮೆಗಳ ವಿಷಯದಲ್ಲಿ ಆಗಲ್ಲ, ಅವಕ್ಕೊಂದು ಕಲ್ಲು ಮರ ಸಿಕ್ಕಿದ್ರು ಕೂಡ ಅವಾಗ ಸೇರ್ಕೊಂಡ್ಬಿಡ್ತವೆ. ಆದರೆ ನನ್ನ ಸ್ಪರ್ಶವನ್ನು, ಮನುಷ್ಯನ ಸ್ಪರ್ಶವನ್ನು, ಮನುಷ್ಯನ ಆಹಾರವನ್ನು ಆಮೆಗಳಿಗೆ ಪರಿಚಯ ಮಾಡಿಸ್ಬಿಟ್ರೆ ನಾವು ಸಾಕಿದ್ದಲ್ಲ, ಅದನ್ನು ಆರೈಕೆ ಮಾಡಿದ್ದಲ್ಲ, ಕೊಲ್ಲೋದಕ್ಕೆ ದಾರಿ, ಅದು ಸಾಯೋದಕ್ಕೆ, ಆತ್ಮಹತ್ಯೆಗೆ ಕಾರಣ ಆಗ್ತೀವಿ ಅಂತ. ಯಾಕೆಂದರೆ ನನ್ನ ಆಯಸ್ಸಿಗಿಂತ ಆಮೆಯ ವಯಸ್ಸು ಜಾಸ್ತಿ. ನಾನು ಅದನ್ನು ಸಾಕ್ಕೊಳ್ಳೋಕ್ಕೆ ನಾನು ಅಷ್ಟು ದಿನ ಬದುಕಿರಲ್ಲ. ಅದಕ್ಕೆ ನಾನು ಕೃತಕವಾದ ಆಹಾರವನ್ನು ಅಭ್ಯಾಸ ಮಾಡಿರ್ತೀನಿ. ಸಹಜವಾಗಿ ತಿನ್ನೋದು ಅದಕ್ಕೆ ಬಂದಿರಲ್ಲ, ಹೊಟ್ಟೆಗಿಲ್ಲದೆ ಸಾಯಿ. ಈ ಥರದ ಅನುಭವಗಳು ಕೂಡ. ಇದನ್ನು ಮಕ್ಕಳಿಗೆ ನಾನು ಶಾಲೆಯಿಂದ ಆಚೆ ಕಡೆ ಕಲಿಸ್ಕೊಡ್ತಾ ಇದ್ದೆ. ಹೀಗಾಗತ್ತೆ ಒಂದೊಂದು ಸರ್ತಿ ಎಷ್ಟು ಇತ್ತು ಅಂದರೆ ಅದು ಗಾಯ ಆಗಿ ಹಾಗೆ ಸತ್ತೋಗಿದ್ರೆ ಚೆನ್ನಾಗಿತ್ತೇನೋ ಅನ್ನುವಷ್ಟು ನೋವಾಗತ್ತೆ. ಅದರ ಪರಾಧೀನತೆ ಇದೆಯಲ್ಲ, ಅದಕ್ಕೂ ಸಿಕ್ಕಾಗುತ್ತೆ. ಇದರಲ್ಲಿ ಸಾಕು ಪ್ರಾಣಿಗಳು ಮಾತ್ರ ಇದ್ದವು, ವೈಲ್ಡ್ ಅನಿಮಲ್ಸು ಇದ್ದುವ? ಹಾಂ, ಇದ್ದು ಗುರುವೆ. ಕಾಡು ಪಾಪ ಇತ್ತು, ಜಿಂಕೆ ಇತ್ತು, ಆಮೇಲೆ ಮೊಲ, ಕಾಡಿನ ಮೊಲ ಇತ್ತು. ನಿಮಗೆ ಮೊಲ ಅನ್ನತ್ಲು ಒಂದು ಇದು, ಯಾಕೆಂದರೆ ನೀವು ಕೇಳ್ತಾ ಇದ್ದೀರಾ, ಅನೇಕರು ಇದನ್ನು ಗಮನಿಸ್ತಾ ಇರ್ತಾರೆ. ಅವ್ರಗಳಿಗಿಂತ ಸಂದರ್ಭ ಬಂದರೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈ ಟೊಮೆಟೊ ಜಾಸ್ತಿ ಕೋಲಾರದ ಕಡೆ ಔಷಧಿ ಹೊಡೆದು ಬಿಡ್ತಾರೆ. ರಾತ್ರಿ ಹೊತ್ತು ಈ ಕಾಡಿನ ಮೊಲಗಳು ಬಂದು, ಜಿಂಕೆಗಳು ಬಂದು ಆ ಹುಲ್ಲು ತಿಂತವೆ, ಆ ಟೊಮೆಟೊ ಗಿಡಗಳ ಮಧ್ಯದಲ್ಲಿದ್ದು. ಆ ವಿಷಕ್ಕೆ ತಮ್ಮ ಶಕ್ತಿನ ಕಳ್ಕೊತವೆ. ಒಂಥರ ವಿಷ ಏರಿ ತೇಜವಾಗ್ಬಿಡ್ತದೆ. ಅಂಥದ್ದು ಒಂದು 4-5 ಮೊಲದ ಮರಿಗಳು ಸಿಕ್ಕಿತ್ತು. ವಿಷ ಏರಿದೆ. ವಿಷ ಇಳಿಸೋದು ಹೆಂಗೆ? ವೈದ್ಯಕೀಯದಲ್ಲಿ, ಪಶು ವೈದ್ಯದಲ್ಲಿ ಆ ಥರದ್ದು ಯಾವುದೂ ಇಲ್ಲ. ಸುಮ್ಮನೆ ಸಾಕು ಮೊಲಗಳಿಗೇನೋ ಮಾಡ್ತಾರೆ ಅಷ್ಟೇ. ಆಮೇಲೆ ಟ್ರೀಟ್ಮೆಂಟ್ ಇಲ್ಲ. ಆಮೆಗಳಿಗೆ ಇನ್ನೊಂದಕ್ಕೆ ಅಲ್ಲಿ ಸಿಕ್ಕಲ್ಲ, ಚಿಕಿತ್ಸೆ ಸಿಕ್ಕಲ್ಲ. ಹೀಗಿರಬೇಕಾದ್ರೆ ಅವು ಭಾಳ ನಿಸ್ತೇಜ ಪರಿಸ್ಥಿತಿಗಿರುವ ಶಕ್ತಿನೇ ಇಲ್ಲ ಪಾಪ ಅವಕ್ಕೆ. ಇಟ್ಟಿದ್ದ ಜಾಗದಲ್ಲೇ ಇದೆ. ಮೊಲ ಎಷ್ಟು ಆಕ್ಟಿವ್ ಆಗಿರ್ಬೇಕಾಗಿತ್ತಲ್ವ. ಹೀಗಿರ್ಬೇಕಾದ್ರೆ ಒಬ್ಬ ಯಜಮಾನ ಬಂದು ಕೇಳ್ತಾ ಇದ್ದ, ಕೇಳ್ದ, ಏನು ಇದು, ಯಾಕೆ ಈ ಥರ ಇದೇನು ಇದು ಮಾಡಿ ಈ ಥರ ಆಗೋಗಿದೆಯಪ್ಪ? ಏನಿಲ್ಲ ಸರ್, ಮೇಕೆ ಹಾಲು ತಗೊಂಬಂದು ಕುಡಿಸ್ಬಿಡಿ, ನಾಳೆ ಬೆಳಿಗ್ಗೆ ಓಡಾಡ್ತವೆ. ಗುರುವೇ, ಮೇಕೆ ಹಾಲು ಸಂಪಾದಿಸಿ ಅವುಗಳಿಗೆ ಕುಡಿಸಿ ಯಾವುದಕ್ಕೆ ಮೊಲದ ಮರಿಗಳಿಗೆ ಕುಡಿಸಿ 3 ದಿನ ಆರೈಕೆ ಮಾಡೋಷ್ಟೊತ್ತಿಗೆ ವಿಷ ಎಲ್ಲ ಇಳಿದೋಯ್ತು ಗುರುವೆ. ಆಮೇಲೆ ಬದುಕೊಂಬಿಡ್ತು. 4 ಮರಿನೂ ಬದುಕೊಂತು ಬಿಟ್ಬಿಟ್ವಿ. ಆಮೇಲೆ ನಾನು ಮೇಕೆ ಹಾಲನ್ನು ನಮ್ಮ ಶಾಲೆ ಒಳಗೆ ಮಕ್ಕಳಿಗೆ ಮೈ ಸರಿ ಇಲ್ಲದೆ ಇದ್ದಾಗ, ಆಮೇಲೆ ಇದ್ರ ಶಕ್ತಿ, ರೋಗ ನಿರೋಧಕ ಶಕ್ತಿ ಇರೋವಂಥ ಮಕ್ಕಳಿದ್ರೆ ಮೇಕೆ ಹಾಲು ಕೊಡಿಸ್ತಾಗ ಶುರು ಮಾಡಿದೆ. ಮಕ್ಕಳಿಗೆ ಗಟ್ಟಿಮುಟ್ಟಾಗಿ ಆಗ್ಬಿಡೋದು. ಹೀಗೆ ಆ ಶಾಲೆಯ ಒಳಗೆ ಪಠ್ಯ ಇತ್ತು, ಶಾಲೆಯ ಹೊರಗೆ ಬದುಕಿತ್ತು ಮಕ್ಕಳಿಗೆ. ಬಟ್ ನನಗೆ ಈ ಮೇಷ್ಟ್ರ ಕೆಲಸ ಮಾಡ್ತಾ ಇಂಥದ್ದನ್ನೆಲ್ಲ ಮಾಡ್ತಾ ಬರಿಬೇಕಂತ ಯಾಕೆ ಅನ್ನಿಸ್ತು? ಯಾವಾಗ ಅನ್ನಿಸ್ತು? ಗುರುವೇ, ನನಗೆ 77ರಲ್ಲಿ ಬರಿಬೇಕು ಅನ್ನಿಸ್ತು. ಈ ನಮ್ಮೂರಲ್ಲಿ ಈ ಕೇಳಿಕೆ ಅಂತೀವಿ ಕೋಲಾರದು, ಈ ಕಡೆ ಬಯಲಾಟ ಅಂತ ಉತ್ತರ ಕರ್ನಾಟಕದಲ್ಲಿ ಕೇಳಿಕೆ ಅಂತೀವಿ. ಈ ಪ್ರತಿ ಸರ್ತಿ ನಾನು ಸ್ಕೂಲ್ಗೆ ಹೋಗೋದಕ್ಕಿಂತ ರಾತ್ರಿ ಹೊತ್ತು ಅದನ್ನು ಜಮಾಯಿಂಪು ಅಂತ ಕರೀತೇವೆ ನಮ್ಮ ಕಡೆ. ಈ ತಾಲೀಮ್ ಅಂತ ಕರೆಯೋದು, ರಿಹರ್ಸಲ್ ಹೋಗ್ತಿದ್ವಿ. ಅಲ್ಲಿ ಕಲಿಸೋ ಮೇಷ್ಟ್ರಿದ್ರು, ಹಾರ್ಮೋನಿಯಮ್ಮು ನುಡ್ಸೋರು. ಈ ನಟನಿಗೆ, ಹಳ್ಳಿ ಅಲ್ವಾ, ನಟನಿಗೆ ಕೆಲವು ಶಬ್ದಗಳು ಬಾಯಿ ತಿರುಗದೆ ಇದ್ರೆ ಹಾಡು ಹೇಳೋವಾಗ, ಇದು ಸಂಭಾಷಣೆ ಹೇಳುವಾಗ ಅವನು ಬಾಯಿ ಹೆಂಗೆ ತಿರುಗುತ್ತೋ ಹಾಗೆ ಶಬ್ದಗಳನ್ನು ಬದಲಾಯಿಸೋರು ಅವರು. ನನಗಿದು ಭಾಳ ಆಕರ್ಷಕವಾಗಿ ಕಾಣ್ತಾ ಇತ್ತು, ಅದ್ಭುತವಾಗಿ ಕಾಣ್ತಾ ಇತ್ತು. ಒಂದು ಉದಾಹರಣೆಗೆ, ಸದಾರಮೆ ನಾಟಕದಲ್ಲಿ ಅವನು ರಾಜ್ಕುಮಾರ ಮತ್ತು ಮಂತ್ರಿ ಮಗ ಕಾಡಲ್ಲಿ ಇರ್ತಾರೆ. ಅವಾಗ ಇವನೇನು ಮಾಡ್ತಾನೆ ಅಂತಂದ್ರೆ, ಅಲ್ಲಿ ಸದಾರಮೆ ಗಂಡಸಿನ ವೇಷದಲ್ಲಿ ಬರ್ತಾರೆ. ಅವನು ಒಂದು ಹಾಡು ಯಾವುದು ಗಂಡಸು ಅಂತ ಇವನು ಹೇಳ್ತಾನೆ, ಹೆಂಗಸು ಅಂತ ಮಂತ್ರಿ ಮಗ ಹೇಳಿದಾಗ ಇವನು ಹೇಳ್ಬೇಕು. ರಾಜ್ಕುಮಾರ್, ಏನಿದು ಸಚಿವ ಸುತ ಈ ಪರಿ ಪೇಳ್ವೆ, ಗಾಡಿಯಿಂದ ಬರ್ಪುವನ ನೋಡಿ ಸತಿ ಎಂದು ಪೇಳ್ವೆ ಅಂತ ಹೇಳ್ಬೇಕು. ಇವನಿಗೆ ಏನಿದು ಸಚಿವಾಸುತ. ಅವೆಷ್ಟು ಸಚಿವಾಸುತ ಎಷ್ಟೋ ಪ್ರಯತ್ನ ಪಟ್ಟರು ಆಗ್ಲಿಲ್ಲ. ಆ ಸಚಿವಾಸುತ ಅನ್ನೋದು ಬಿಟ್ಬಿಟ್ಟು ಅವರು ಅದನ್ನು ತೆಗೆದಾಕ್ಬಿಟ್ಟು
ಏನಿದು ಮಂತ್ರಿ 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 ಸುತ ಮಂತ್ರಿವರಿ ಅಲ್ಲ ಮಂತ್ರಿ ಸುತ ಈ ಪರಿಪೇಳುವೆ ಅಂತ ಮಾಡಿಬಿಟ್ರು, ಸಚಿವ ತೆಗೆದಾಕ್ಬಿಟ್ರು. ಹೀಗೆ ಈ ಥರದ ಬದಲಾವಣೆಗಳು ಕಾಣ್ತಾ ಇದ್ದಾಗ ಅಲ್ಲಿ ಆಗ್ತಾ ಇದ್ದಿದ್ದು ಆ ಮಾತು, ಇದರ ವೈಭವ. ಆಮೇಲೆ ನಮ್ಮೂರಲ್ಲಿ ಸಾಮಾನ್ಯವಾಗಿ ಈ ಜಾಸ್ತಿ ಜನದ ಹತ್ರ ಈ ಹೆಂಗಸರ್ತ ಜಾಸ್ತಿ ಬೈಸ್ಕೊಂಡಿದ್ದೆ ನಾನು, ಬೈತಾ ಇದ್ದಿದ್ದು. ಈ ಎಲ್ಲವೂ ನನಗೇನಾಯ್ತು, ಭಾಷೆಯನ್ನು ಕಲಿಸ್ಕೊಟ್ವು. ನಮ್ಮ ತಾತ ಕಾಗುಣ್ತ ಕಲಿಸ್ಕೊಟ್ಟಿದ್ರು, ಕಾತಲಗೊಟ್ಟು ಸಂಪೂರ್ಣವಾಗಿ. ಹೀಗಿರ್ಬೇಕಾದ್ರೆ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನನಗೆ ಏನೋ ಬರೀಬೇಕು ಅನ್ನಿಸ್ತು. ಒಂದು ಕಾದಂಬರಿ ಬರೆದೆ ಮೊದಲು. ಕನ್ನಡದ 20 ಜನ ಕಾದಂಬರಿಕಾರರ ಕಾದಂಬರಿ ನಂದು ಒಂದು ಕಾದಂಬರಿ ಒಳಗಿತ್ತು. ಆಮೇಲೆ ಅಂದ್ರೆ ಆ ಕಾದಂಬರಿಲಿ ಇಷ್ಟು, ಈ ಕಾದಂಬರಿಯಲ್ಲಿ ಇಷ್ಟು, ಈ ಕಾದಂಬರಿ ತಗೊಂಡು ಒಂದು 300 ಪುಟದ ಕಾದಂಬರಿ ಬರೆದಿದ್ದೆ ನಾನು. ಆಮೇಲೆ ಈ ಕತೆಗಳು ಓದಕ್ಕೆ ಶುರು ಮಾಡಿದೆ. ಈ ಕಾಲು ಕಳ್ಕೊಂಡಾದ್ಮೇಲೆ ಕತೆ ಓದೋದಕ್ಕೆ ಶುರು ಮಾಡಿದಾಗ ಈ ಹಿಂದಿನ ನನ್ನ ಗ್ರಾಮೀಣ ಅನುಭವ ಎಲ್ಲ ಇತ್ತು. ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಆಗ ಬರೆಯೋದಕ್ಕೆ ಶುರು ಮಾಡಿದೆ. ಬರ್ತಾ ಬರ್ತಾ ಕೈ ಕುದುರ್ತು. ಈಗ ನಿಮ್ಮಂಥವರೆಲ್ಲ ಗುರುತಿಸೋ ಹಂಗಾಯ್ತು. ಬರೆದದ್ದು ಕತೆ ಮೊದಲಿಗೆ ಬರೆದದ್ದು, ಕವಿತೆ ಕಡೆಗೆ ಹೊರಳಿದ್ದು? ಕವಿತೆ ಕಡೆಗೆ ಹೊರಳಿದ್ದು ಈ ಎನ್ ಟಿ ರಾಮಾರಾವ್ದು ತೆಲುಗು ಸಿನಿಮಾಗಳಲ್ಲಿ ಕೃಷ್ಣಂದು ಇನ್ನೊಂದು ಮತ್ತೊಂದು ಇವೆಲ್ಲ ಬರ್ತಿತ್ತಲ್ಲ, ಪದ್ಯಗಳು ಜಾಸ್ತಿ ತೆಲುಗುಗಳಿಗೆ. ಪದ್ಯ ಕವಿ ಸಿನಿಮಾಗಳಲ್ಲಾಗ್ಬೋದು, ಇನ್ನೊಂದು ಪದ್ಯಪ್ರಿಯರು ಅಂದರೆ ತೆಲುಗಿನಲ್ಲಿ ಪದ್ಯ ಅಂದರೆ ಬೇರೆ, ನಮ್ಮಲ್ಲಿ ಕವಿತೆಯೇ ಪದ್ಯನೂ ಅಂದುಬಿಡ್ತೇವೆ, ಇದು ಮಾಡ್ತೇವೆ. ಪದ್ಯ ಅಂತ ನಮ್ಗೆ ಅರ್ಥ ಆಗ್ಬೇಕಾದ್ರೆ ಈ ಪಂಪ, ರನ್ನ ಇಂಥವರೆಲ್ಲ ಬರೆದಲ್ಲ, ಆ ಪದ್ಯಗಳನ್ನು ನಾವು ಗಮನಿಸ್ಕೋಬೇಕು. ಪೌರುಷದಿಂದ ಅಳದು, ಇವಾಗ ಬೊಬ್ರು ವಾಹನದಲ್ಲಿಲ್ವಾ, ಯಾರು ಅರಿಯರೋ ನಿನ್ನ ಭುಜ ಆ ಥರದ್ದು. ಅಲ್ಲಿ ಕನ್ನಡಕ್ಕೂ ಅಲ್ಲಿಗೂ ಒಂದೇನು ಅಂದರೆ ಕಾವ್ಯಗಳಿಂದ ಪದ್ಯಗಳು ತಗೋತಾರೆ ತೆಲುಗುಗಳಿಗೆ. ನಮ್ಮಲ್ಲಿ ಇನ್ನೂ ಬೆಳೆದಿಲ್ಲ ಆ ತಾಕತ್. ಯಾವ ಸಿನಿಮಾ ನಿರ್ಮಾಪಕನಿಗೂ ನಿರ್ದೇಶಕನಿಗೂ ಇಲ್ಲ ಕನ್ನಡದಲ್ಲಿ. ಹಾಗಾಗಿ ಓದಿದಾಗ ನನಗೂ ಈ ಥರ ತಾಕತ್ತಾಗಿರೋದೇನ ಬರೀಬೇಕಲ್ಲ ಅಂತಿದ್ದು. ಅದೇ ಸಮಯದಲ್ಲಿ ನರಸಿಂಹಸ್ವಾಮಿ ಅವರ ಪದ್ಯಗಳನ್ನು ಓದೋ ಹಂಗಾಗಿತ್ತು. ಈ ಅಡಿಗರ ಬಗ್ಗೆ ಇವೆಲ್ಲ ಪರಿಚಯ ಆಗಿತ್ತು. ಬರೆಯೋಕ್ಕೆ ಶುರು ಮಾಡಿದಾಗ ಭಯ, ಬರೆದ್ರೆ ಅಡಿಗರ ಥರ ಬರೀಬೇಕು, ಬರೆಯೋಕ್ಕಾಗಲ್ಲ ನಮಗೆ ಅಂತ. ಬಂಡಾಯ ಸಾಹಿತ್ಯ ಚಳುವಳಿ ಶುರುವಾಯಿತು. ಬಂಡಾಯ ಸಾಹಿತ್ಯ ಚಳುವಳಿ ಏನು ಮಾಡ್ತೋ, ನನ್ನಂಥವರಿಗೆ ಬರೆಯಬಹುದು ಅನ್ನುವ ಒಂದು ಧೈರ್ಯವನ್ನು ತಂದುಕೊಡ್ತು. ಬಟ್ ಇದು ಧೈರ್ಯ ಸಾಹಿತ್ಯದ ಕಂಟೆಂಟಿಗೆ ಸಂಬಂಧಪಟ್ಟಂಗೆ, ಆತ್ಮವಿಶ್ವಾಸಕ್ಕೆ ಸಂಬಂಧಪಟ್ಟಂಗೆ. ಬಟ್ ಕಂಟೆಂಟ್ ಏನಾಯಿತು ಅವಾಗ? ಕಂಟೆಂಟು ಅವಾಗ ಏನಾಯಿತು ಅಂತಂದ್ರೆ ನೀವು ಭಾಳಷ್ಟು ಕವಿತೆಗಳನ್ನು ಕತೆಗಳನ್ನು ಗಮನಿಸ್ತಾ ಬನ್ನಿ. ಹಳ್ಳಿ ಬದುಕೆ ಇದೆ, ಹಳ್ಳಿಯ ಪರಿಸರವೇ ಎಲ್ಲ ಅದೇ ಬರ್ತದೆ. ಆ ಬದುಕಿತ್ತಲ್ಲ, ಆ ಬದುಕು ನನ್ನಲ್ಲಿ ಈ ಕಥಾರೂಪದಲ್ಲಿ ಅದು ಬಂತು. ಆಮೇಲೆ ಆದರೆ ಬಂಡಾಯದ ಒಂದು ಸಿದ್ಧಾಂತ ಇತ್ತಲ್ಲ, ಸೈದ್ಧಾಂತಿಕತೆ, ಅದು ಯಾಕೆ ಒಳಗೆ ಬರಲಿಲ್ಲ? ಅದು ಆ ಬಂಡಾಯಕ್ಕೆ ಬರೋಷ್ಟೊತ್ತಿಗೆ ಒಂದು ಕೆಲಸ ಆಯಿತು. ಕೆಲವರು ನನಗೆ ಹೇಳಿದರು, ಇದರಲ್ಲಿ ಕಾವ್ಯ ಸಾಹಿತ್ಯದ ಶಕ್ತಿ ಕಡಿಮೆ ಇದೆ, ಮಾತಿದೆ, ಹೇಳುವುದು ಜಾಸ್ತಿ ಇದೆ, ಲೌಡ್ನೆಸ್ ಇದೆ. ಹಾಗಲ್ಲ, ಕಾವ್ಯ ಅನ್ನೋದು ಒಂಥರ ಒಳಗಡೆಗೆ ಒಳಗಿಳಿಬೇಕು, ಒಳಗಿಳಿತಾ ಇಳಿತಾ ಇಳಿತಾ ಅಂತರ್ಮುಖಿಯಾಗಿ ಆಮೇಲೆ ಅದು ಭಾಷೆಯ ಮೂಲಕ ಅಭಿವ್ಯಕ್ತಿಗೊಳ್ಬೇಕು ಅನ್ನೋದೆಲ್ಲ ಹೇಳ್ತಾ ಬಂದರು. ಆ ಸಮಯದಲ್ಲಿ ಬೇಂದ್ರೆ ಇಂಥವನ್ನೆಲ್ಲ ಓದಕ್ಕೆ ಶುರು ಮಾಡಿದ್ದು. ಆಗ ಇದಲ್ಲ, ನಂದು ಮೊದಲನೇ ಕವನ ಸಂಕಲನ ಬಂದಾಗ ಬರೀ ಮಾತೆ ಬಂಡಾಯ ಘೋಷಣೆಗಳೇ ಇದ್ದಿದ್ದು 80ರಲ್ಲಿ, ಅದು 82. ಆಮೇಲೆ ನನ್ನ ದಾರಿ ಬದಲಾವಣೆ ಆಗ್ತಾ ಬಂತು. ಹಾಗೆ ಬದಲಾವಣೆ ಆಗ್ತಾ ಬಂದದ್ದು. ಆದರೆ ಏನಾದರೂ ಕೂಡ ಈ ನೆಲ ಮತ್ತು ಹಳ್ಳಿಯನ್ನು ಬಿಟ್ಟು ಹೋಗಿಲ್ಲ. ನನ್ನ ಒಟ್ಟು ಕಾವ್ಯದ ಪ್ರಕ್ರಿಯೆಯನ್ನು ಗಮನಿಸ್ಬೇಕಾದ್ರೆ ಗನ್ನೇರಿ ಕಂಡ ಕಾವ್ಯವನ್ನು ನೋಡಿದಾಗ ಅದರಲ್ಲಿ ಈ ನಾಟಕದ ಮೊಟ್ಟುಗಳು ಅಂತ ಏನು ಕರ್ತಿರ್ತದೆ ಅವು ಕೂಡ ಬರ್ತವೆ ಅದರಲ್ಲಿ. ಹೀಗಾಗಿ ಈ ಥರ ಆಗ್ಬಿಟ್ಟೇನಾಯ್ತು ಅಂದರೆ ಕಾವ್ಯ ಇದು ಬಂತು. ಆಗಲೇ ನನಗೆ ಸಹಜವಾಗಿ ತೆಲುಗಿನ ಬಗ್ಗೆ ಒಂದು ರೀತಿಯ ಆಕರ್ಷಣೆ. ಯಾಕೆ ಅಂತ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ ನನಗೆ. ಅದನ್ನು ತೆಲುಗು ಕಲಿಯೋಕ್ಕೆ ಶುರು ಮಾಡಿದೆ. ನಂತರ ಕಲಿತದ್ದು ಅದು ಪ್ರದೇಶದ ಭಾಷೆಯಾಗಿ ಬಂದದ್ದು ಅಲ್ಲ. ತೆಲುಗು ಕಲ್ತಿದ್ದು ನಾನು ಕಾಲೇಜಿಗೆ ಹೋಗ್ಲಿಲ್ಲ, ಶಾಲೆಗೆ ಹೋಗ್ಲಿಲ್ಲ. ನಾನೇ ಅನ್ಕೊಂಡೆ ನಿಮ್ಮ ಪ್ರದೇಶದಲ್ಲಿನೇ ಅದು ಕಲಿತ್ರಿ. ಇಲ್ಲ.
ಅದರ ಪ್ರಭಾವ ಸ್ವಲ್ಪ ಇರ್ತದೆ, ಅದ್ರ ಪ್ರೇರಣೆನೂ ಸ್ವಲ್ಪ ಇರ್ತದೆ. ನಾನು ತೆಲುಗು ಕಲ್ತಿದ್ದ ಹೆಂಗೆ ಅಂದರೆ, ತೆಲುಗು ಸಿನಿಮಾ ಎನ್ ಟಿ ರಾಮರಾವು, ನಾಗೇಶ್ವರರಾವ್ ಸಿನಿಮಾಗಳು ನೋಡಿ ಸಂಭಾಷಣೆ ಕರ್ತೃಕರ್ಮ ಕ್ರಿಯಾಪದಗಳನ್ನು ಕಲ್ತಿದ್ದು. ತೆಲುಗು ಕರ್ತೃಕರ್ಮ ಕ್ರಿಯಾಪದಗಳು, ಘಂಟಸಾಲ ಹಾಡುಗಳನ್ನು ಕೇಳಿ ಪದಗಳನ್ನು, ತೆಲುಗು ಪದಗಳನ್ನು ಹೆಂಗೆ ಗ್ರಹಿಸಬೇಕು ಆ ಪದಗಳನ್ನು ಕಲ್ತಿದ್ದು. ಈ ಎಲ್ಲ ಅಭ್ಯಾಸ ಮಾಡ್ಕೊಂಡು ಬರ್ತಾ ತೆಲುಗು ಬರೆಯೋದು ಕಲ್ತಿದ್ದು. ಸಿನಿಮಾಗಳಲ್ಲಿ ಹೆಸರುಗಳು ಬರುತ್ತಲ್ಲ ಅದನ್ನು ನೋಡಿ ಅಕ್ಷರಗಳನ್ನು ಕಲ್ತ್ಕೊಂಡಿದ್ದು. ಹೀಗಾಗಿ ನನ್ನ ತೆಲುಗಿನ ಗುರು ಯಾರನ್ನ ಇದ್ರೆ ತೆಲುಗು ಸಿನಿಮಾಗಳು, ಅಲ್ಲಿ ಬೋಧಕರು ಲೆಕ್ಚರರ್ಗಳು ಯಾರನ್ನ ಇದ್ರೆ ಎನ್ ಟಿ ರಾಮರಾವ್, ನಾಗೇಶ್ವರರಾವ್, ಘಂಟಸಾಲ. ಹೀಗಾಗಿ ಆಮೇಲೆ ಮತ್ತದೇ ಮಾತು, ನಂಬಿಕೆ, ಮೂಢನಂಬಿಕೆ ಇನ್ನೊಂದು ಮತ್ತು ಅನ್ಬೋದು. ನಾನು ಇವತ್ತು ಆಂಧ್ರದಲ್ಲೇ ಹೇಳ್ತೇನೆ, ನಾನು ಇದ್ದುರಮ್ಮಲ ಬಿಡ್ಡನಿ ಅಂತ, ಅಂದರೆ ನಾನು ಇಬ್ಬರು ತಾಯಿಯ ಮಗ ನಾನು ಅಂತ. ಒಂದು ಹೆತ್ತಿದ್ದ ಕನ್ನಡಮ್ಮ ನನ್ನ ಚಿಕ್ಕಮ್ಮನಾಗಿ ಪೋಷಿಸಿದ್ದು ತೆಲುಗು ತಲ್ಲಿ. ಹೀಗಾಗಿ ನನಗೆ ಇವತ್ತು ಇವೆರಡೂ ಕೂಡ, ಕನ್ನಡ ಮತ್ತು ತೆಲುಗು. ನೀವು ಅಂದರೆ ಎರಡು ಭಾಷೆನಲ್ಲಿ ಬರೀತೀರಿ? ಎರಡು ಬರೆದು ಇದ್ದೀನಿ. ಈ ಭಾಷೆಯಿಂದ ಆ ಭಾಷೆ ಅನುವಾದ ಮಾಡೋದು ಗೊತ್ತು, ಬರೆದು ಇದ್ದೇನೆ ನಾನು. ತೆಲುಗು ಒಳಗೆ ಕೂಡ ಸ್ವಂತ ರಚನೆ ಮಾಡಿ ನೇರವಾಗಿ 4 ಪುಸ್ತಕ ಬಂದಿದೆ. ಜಾನಪದದ್ದು ತೆಲುಗು ಒಳಗೆ, ಅದು ಆ ಕಡೆ ಪ್ರದೇಶದ್ದೆಲ್ಲ ಜಾನಪದ ಗೀತೆಗಳೆಲ್ಲ ತೆಲುಗುಲೇ ಬಂದಿದೆ, ಕನ್ನಡದಲ್ಲಿ ಬಂದಿಲ್ಲ ನಂದು. ಈ ಗೀತೆ ಅಂತ ಅನ್ನೋ ಪದ ಬಳಸಿದ್ರಲ್ಲ, ಗೀತೆ ಅನ್ನೋ ಪದ ಬಳಸಿದ್ರಿ, ಅದು ಅಂದರೆ ಹಾಡು ಅಂತ. ಅಂದರೆ ಪದ್ಯಗಂಧಿಯಾದ ಹಾಡುವ ಗೇಯ ಗುಣ ಇರುವಂಥ ರಚನೆಗಳು, ಪದ್ಯ. ಈ ಗೇಯ ರಚನೆಗಳಿಗೆ ಒಂದು ಸಂಗೀತದ ಲಯ ಮತ್ತು ಸ್ವರಗುಣ ಬೇಕಲ್ವಾ? ಬೇಕು ಬೇಕು ಬೇಕು. ಅದೆಲ್ದಿತ್ತು? ಅದು ಈ ಈ ಈ ಪದ್ಯಗಳಿದ್ದಾವಲ್ಲ ಗುರುವೆ, ಈಗ ನನಗೆ ತುಂಬ ಆಕರ್ಷಕವಾಗಿ ನನಗೆ ಕಂಡದ್ದು ಒಂದು ದಾಸರ ಪದಗಳು. ಎರಡನೇದು, ಅದಕ್ಕೆ ಸಮಾನಾಂತರವಾಗಿ ತೆಲುಗು ಒಳಗೆ ನನ್ನ ಅಭಿಪ್ರಾಯದಲ್ಲಿ ಕನ್ನಡ ಕೀರ್ತನ ಸಾಹಿತ್ಯ, ತೆಲುಗು ಕೀರ್ತನ ಸಾಹಿತ್ಯ, ಎರಡು ಮಹಾನದಿಗಳು, ಇವೆರಡು ಒಟ್ಟಿಗೆ ಸೇರೋಕ್ಕೆ ಆದರೆ, ಅನುಕೂಲ ಆದರೆ ಒಂದು ಆರ್ಣವ, ಒಂದು ಸಮುದ್ರ ಆಗತ್ತೆ ಅನ್ನೋದು ಇವತ್ತಿಗೂ ನನ್ನ ನಂಬಿಕೆ ಇದೆ. ಅದೇ ಕಾರಣಕ್ಕೆ ಆ ತೆಲುಗಿನ ಕನ್ನಡದ ಕನಕದಾಸರ ಸಮಗ್ರ ಕೃತಿ ಏನು ಅಧ್ಯಯನ ನಡೀತಾ ಆ ಕೇಂದ್ರ ಇದೆ, ಅದರ ಮೂಲಕ ತೆಲುಗುಗೆ ನಾನು ಸಂಪಾದಕ ಮತ್ತು ಮೋಹನ ತರಂಗಿಣಿಯ ಅರ್ಧ ಭಾಗದ ಅನುವಾದಕನಾಗಿ ಕೆಲಸ ಮಾಡಿದ್ದೆ. ಹೌದು, ಅದು ಇನ್ನೇನು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅನ್ನಮಾಚಾರ್ಯ ನನಗೆ 550 ವರ್ಷ ಆಗೋಯ್ತು, ಕನ್ನಡದಲ್ಲಿ ಯಾರೂ ತಂದಿಲ್ಲ. ಈಗ ಅದರ ಅನುವಾದವನ್ನು ಮಾಡ್ತಾ ಇದ್ದೇನೆ ಕನ್ನಡಕ್ಕೆ. ಅದೊಂದು ಒಟ್ಟು ನಾನು ಓದಿರೋದು, ನಾನು ಅಣ್ಣಮ್ಮನನ್ನು ಓದಿದ್ದು ಇಂಗ್ಲಿಷ್ನಲ್ಲಿ. ಹೌದು, ಕನ್ನಡಕ್ಕೆ ಬಂದಿಲ್ಲ. ಅದಕ್ಕೋಸ್ಕರ 8,000 ಕೀರ್ತನೆಗಳನ್ನು ಓದಿದ್ದೇನೆ ನಾನು. ಅದರಲ್ಲಿ 150 ಅನುವಾದ ಮಾಡಬೇಕು ಅಂತ ಇದು ಮಾಡಿಕೊಂಡು ಅದಕ್ಕೆ ಕೂತಿದ್ದೇನೆ ಗುರುವೆ. ಪ್ರಕಾಶಕರು ಯಾರನ್ನ ಸಿಕ್ಕಿದ್ರೆ ಅದನ್ನು ಪ್ರಕಟಿಸಬೇಕು ಅಂತಲೂ ಇದೆ. ಕ್ಷೇತ್ರಯ್ಯ ಇದ್ದಾನೆ, ಹೌದು, ಕ್ಷೇತ್ರಯ್ಯ ಇದ್ದಾನೆ. ಆಮೇಲೆ ನಮ್ಮ ಪುರಂದರದಾಸರನ್ನ ತಗೊಂಡೋಗ್ಬೇಕಾಗಿದೆ ತೆಲುಗುಗೆ. ಆಮೇಲೆ ಹಡಪದ ಅಪ್ಪಣ್ಣನ ಅನುವಾದ ಮಾಡಿದ್ದೇನೆ ತೆಲುಗುಗೆ. ಬಸವಣ್ಣನೊಂದು ಕೆಲವು ವಚನಗಳನ್ನು ಮಾಡಿದ್ದೇನೆ. ತಕೊಂಡು ಹೋಗಬೇಕಾದ್ದು ಬೇಕಾದಷ್ಟಿದೆ, ಕರ್ಕೊಂಡು ಬರಬೇಕಾದ್ದು ತುಂಬ ಇದೆ. ಆದರೆ ಈ ಯಾರಾದರೂ ಸಹಾಯಕ್ಕೆ ನಿಂತರೆ ಅದನ್ನು ಮಾಡಬಹುದು. ಈಗ ಅದೇ ಕಾರಣಕ್ಕೇ ಈಗ ಮರಸುನಾಡು ಕನ್ನಡ ನಿಘಂಟು ಮಾಡೋದು ಕೂಡ ಹೇಗೆ ಕೋಲಾರ ಜಿಲ್ಲೆ ಭಾಷೆ ಕನ್ನಡಗಳಿಗೆ ಕನ್ನಡವನ್ನು ಕೊಟ್ಟಿದೆ ಅಂತ, ಕನ್ನಡಗಳಿಗೆ ಕನ್ನಡವನ್ನು ಕೊಟ್ಟಿದೆ ಅನ್ನೋದನ್ನು ಭಾಳ ಮುಖ್ಯ. ವ್ಯಾಕರಣ ಇದೆ ಆ ಭಾಷೆ, ಕೋಲಾರ ಜಿಲ್ಲೆಯ ಕನ್ನಡಕ್ಕೇ ಒಂದು ವ್ಯಾಕರಣ ಇದೆ, ಸ್ವತಂತ್ರ ಭಾಷೆ ಆಗ್ಬೋದು. ಅದನ್ನು ಸಾಹಿತ್ಯಕ್ಕೆ ಭಾಷೆಯಾಗಿ ಕೂಡ ನಾವು ಮಾಡಬೇಕಾಗಿದೆ. ಏನು ಮೊರಸು ಅಂದರೆ ಏನು? ಮೊರಸು ನಾಡು ಅನ್ನೋದು ಒಂದು ತಮಿಳುನಾಡಿನ ಹೊಸೂರು, ಡಂಕಣಿಕೋಟೆ, ಕೃಷ್ಣಗಿರಿಯ ಸ್ವಲ್ಪ ಭಾಗ, ಕೋಲಾರ, ಚಿಕ್ಕಬಳ್ಳಾಪುರ, ಹೊಸಕೋಟೆ. ಆ್ಯಕ್ಚುಲಿ ಸರಿಯಾಗಿ ಅದನ್ನು ಮ್ಯಾಪ್ ತೆಗೆದ್ರೆ ಬೆಂಗಳೂರು ರೂರಲ್ ಹೊಸಕೋಟೆಯ ಭಾಗ ಇದೆಯಲ್ಲ, ಇದೆಲ್ಲ ಮೊರಸುನಾಡಿಗೆ ಸೇರುತ್ತೆ. ದೊಡ್ಡಬಳ್ಳಾಪುರ ಕೂಡ, ಚಿಕ್ಕಬಳ್ಳಾಪುರ, ಆಮೇಲೆ ಆಂಧ್ರದ ಬೀರಂಗಿ ಕೊತ್ತಕೋಟ, ಮದನಪಲ್ಲಿ, ಪುಂಗನೂರು, ಈ ಭಾಗಗಳು ಒಂದು ದುರ್ಬಲ ರಾಜರ ಆಡಳಿತಕ್ಕೆ ಒಳಪಟ್ಟಿತ್ತು.
ಅದು ಮೊರಸು ಅನ್ನೋ ಸಂಸ್ಥೆ. ಅದು ಮೊರಸು ಅನ್ನೋದು ಮೊದಲು 12ನೇ ಶತಮಾನದಲ್ಲಿ 2ನೇ ಪ್ರೌಢದೇವರಾಯನ ಕಾಲದಲ್ಲಿದ್ದಂಥ ಒಬ್ಬ ಕವಿ ಒಂದು ಸೀಸ ಪದ್ಯವನ್ನು ತೆಲುಗುಲ್ಲಿ ಬರೆದು ಅಲ್ಲಿ ಮೊಟ್ಟ ಮೊದಲು ಒಟ್ಟು ಒಕ್ಕಲಿಗರ ಶಾಖೆಯಲ್ಲಿ 12 ಶಾಖೆಗಳಲ್ಲಿ ಮೊರಸು ಅನ್ನೋದು ಒಂದು ಅವರು ಇಟ್ಸ್ ಕಮ್ಯುನಿಟಿ ನೇಮ್ ಅದು ಅಲ್ಲ, ಆಗ ಕಮ್ಯುನಿಟಿ ಹೆಸರು. ಆಮೇಲೆ ಏನಾಗತ್ತೆ ಅಂತಂದ್ರೆ ಮೊರಸು ಒಕ್ಕಲಿಗ ಅಂತಿದೆಯಲ್ಲ. ಮೊರಸು. ಆದರೆ ಈ ಪ್ರದೇಶಕ್ಕೆ ಅವರು ವಲಸೆ ಬಂದು ಇಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ರು, ಅದೊಂದೇ ಕಾರಣಕ್ಕಲ್ಲ. ಚೇಳರ ಕಾಲದಲ್ಲಿ ಕೂಡ ಈ ಹೊಸೂರನ್ನ, ತಮಿಳುನಾಡಿನ ಹೊಸೂರನ್ನ ಮೊರಸುನಾಡು ಅಂತಲೇ ಕರೆದಿದ್ದಾರೆ. ಆಮೇಲೆ ಶ್ರೀನಾಥ, ತೆಲುಗಿನ ಶ್ರೀನಾಥ ಕವಿ ಒಂದು ಚಾಟೋಪದ್ಯದಲ್ಲಿ ಈ ಮೊರಸು ನಾಡಿನಲ್ಲಿ ರಾಗಿ ಎಂಬಲಿ ಮತ್ತೊಂದರ ಬಗ್ಗೆ ಎಲ್ಲ ಅವನು ಗುಂಟೂರಿನ ಅಕ್ಕಿ ಬಿಟ್ರೆ, ಗುಂಟೂರು ಸಣ್ಣ ಅಕ್ಕಿ ಬಿಟ್ರೆ ಇನ್ಯಾವುದೋ ಜಗತ್ತಲ್ಲಿ ಮಿಚ ಇಲ್ಲ. ಅವನು ಈ ಈ ಮೊರಸುನಾಡಿನ ಬಗ್ಗೆ ಅವನು ಪ್ರಸ್ತಾಪ ಮಾಡ್ತಾನೆ. ಇದು ಒಂದು ಇದಾದಾಗ ಇದಕ್ಕೆ ಅಂದ್ರೆ ಒಂದು ಭೌಗೋಳಿಕ ಮೇರೆ ಇರುವ ಪ್ರದೇಶ. ಇದು 3 ರಾಜ್ಯಗಳ ಸಂಗಮ, ತ್ರಿಭಾಷಾ ಸಂಗಮ. ಇದು ಭಾಷೆ ಕಟ್ಕೊಂಡಿರೋದು ಕೂಡ ಈ 3 ಭಾಷೆ ಒಳಗಿಂದೇನೆ, ತೆಲುಗು, ಕನ್ನಡ, ತಮಿಳು. ನನಗನ್ಸೋ ಮಟ್ಟಿಗೆ ಈಗ ಇದನ್ನು ನಾವು ಗುರುತಿಸೋದಾದ್ರೆ ಮೊರಸುನಾಡು ಕನ್ನಡಕ್ಕೆ ಕೇಂದ್ರ ಕೋಲಾರವೇ ಆಗ್ತದೆ. ಸಾಂಸ್ಕೃತಿಕವಾಗಿ ಕೂಡ ಇದು 3 ರಾಜ್ಯದ ಸಂಸ್ಕೃತಿಗಳನ್ನು ಒಳಗೊಂಡಿದೆ. ಜಾನಪದವನ್ನು 3 ಭಾಷೆಗಳ ಜಾನಪದವನ್ನು ಒಳಗೊಂಡಿತ್ತು. ಈ 3 ಭಾಷೆಯ ಪದಗಳನ್ನು ಒಳಗೊಂಡ ಒಂದು ಹೊಸ ಭಾಷೆನ ಅದು ಆ್ಯಕ್ಚುಲಿ ಕನ್ನಡವೇ. ಈಗ ಉದಾಹರಣೆಗೆ ಊನಿ ಹಾಲು ಕುಡಿದು ಹೊಂಟೋಯ್ತು. ಊನಿ ಅನ್ನೋದು ತಮಿಳಿಂದ ಬಂದಿರೋದು. ಈಗ ಅವನು ಇದು ಮರಕ್ಕೆ ಕಾಯಿಗಳು ಕಿತ್ತನು. ಈ ಕಿತ್ತನು ಅನ್ನೋದು ಕಿತ್ತನು ಅನ್ನುವುದರ ಈ ಗ್ರಾಮ್ಯ ರೂಪ ಕೋಲಾರ. ಎಕ್ಕು ಅನ್ನೋದು ತೆಲುಗು. ಎಕ್ಕು ಅನ್ನೋದು ತೆಲುಗು. ಏನಾಗಿದೆ ಅಂದರೆ ಇದು ಧಾತು, ಕ್ರಿಯಾಪದ ಧಾತು ತೆಲುಗು ಆಗಿದ್ದು ಕನ್ನಡ ಪ್ರತ್ಯಯ ಸೇರಿರುತ್ತೆ. ತೆಲುಗು ಇದಾಗಿದ್ದು ತೆಲುಗು ಪದವಾಗಿದ್ದು ಕನ್ನಡ ಪ್ರತ್ಯಯ ಸೇರಿರ್ತದೆ. ಇದು ಕನ್ನಡ ತೆಲುಗು ಪ್ರತ್ಯಯ ಸೇರಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಏನಾಗತ್ತೆ ಅಂದರೆ ಇದು ನಮಗೆ ಒಂದು ತನ್ನದೇ ಆದ ಲಯವನ್ನು, ತನ್ನದೇ ಆದ ಒಂದು ನಾದವನ್ನು ಕೊಡ್ತದೆ ಈ ಭಾಷೆ. ಹಾಗಾಗಿ ಇದು ಹೊರಗಿನವ್ರಿಗೆ ಅರ್ಥನೂ ಆಗಲಿಕ್ಕಿಲ್ಲ, ಅರ್ಥ ಆಗಲ್ಲ, ಕಷ್ಟ ಇದೆ, ಸ್ವಲ್ಪ ಕಷ್ಟ ಇದೆ. ಈಗ ಹವ್ಯಕರ ಭಾಷೆ ಇದೆ, ಆಗಲ್ಲ. ಹಾಗೆ ಆಮೇಲೆ ನಂಜನಗೂಡು ಕಡೆ ಹೋದ್ರೆ ಅದು ಕೆಲವರಿಗೆ ಕೆಲವು ಶಬ್ದಗಳ ಅರ್ಥವಾಗಲ್ಲ. ಆದರೆ ಅದರ ಭಾವ ಮತ್ತು ನಾದ ಇದೆಯಲ್ಲ, ಅದು ಕನ್ನಡದ್ದೇ ಆಗಿರ್ತದೆ ಅಂತಕ್ಕಂಥದ್ದು. ಈ ಮೊರಸು ನಾಡಿನ ಕಥೆಗಳು ಕೂಡ ಇದೇ ಭಾಷೆನಲ್ಲಿಯ ರಚನೆಯಾದ ಕಥೆಗಳವು ಇಲ್ಲ. ಮೊರಸುನಾಡು ಕಥೆಗಳು ಮಾಡುವಾಗ ಈ ಭಾಷೆಯಲ್ಲಿ ತರಬೇಕು ಅನ್ನೋ, ಈ ಭಾಷೆಯದ ಕಥೆಯನ್ನ ಯಾರು ಬರೆದಿರಲಿಲ್ಲ. ತಮಿಳಲ್ಲಿ ಬರೆದಿದ್ರು, ತಮಿಳಲ್ಲಿತ್ತು, ತೆಲುಗು ಒಳಗಿತ್ತು. ನಾವೇನು ಮಾಡಿದ್ರೆ ಆ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಕನ್ನಡ ಕಥೆಗಾರರು ಯಾರಿದ್ರು ಅವ್ರದ್ದು ಕೆಲವು ಕಥೆಗಳನ್ನು, ಕನ್ನಡ ಕಥೆಗಳನ್ನೇ ಹಾಕ್ಕೊಂಡ್ವಿ, ಅವನ್ನ ಅನುವಾದ ಮಾಡಿದ್ವಿ. ಈಗ ಹೊಸೂರು ತೆಲುಗು ಕನ್ನಡ ಸೇರೋದು ರೀತಿ, ತಮಿಳು ಸೇರೋದು ರೀತಿ ಬೇರೆ ಥರ ಇದೆ. ಈಗ ಕೂಳೆ ಅಂತಂದರೆ ನಾವು ಬೆಳೆಯನ್ನು ಕೊಯ್ದು ನಂತರ ಉಳ್ಕೊಂಡಿದ್ದು ಅಂತೀವಿ. ನೀವು ಆ ಕಡೆಗೆ ಹೊಟ್ಟರೆ ಎಂಥ ಪದಗಳಿವೆ ಅಂತಂದರೆ, ಆ ಮೊರಸುನಾಡು ಕನ್ನಡದಲ್ಲಿ ಕೂಳೆ ಅಂದರೆ ಪತಿವ್ರತೆ, ಈ ಥರದ್ದು ಶಬ್ದಗಳು ಕೂಡ ಇದೆ. ಆ ಮೊರಸುನಾಡು ಕನ್ನಡ ನಿಘಂಟು ಒಳಗೆ ಅದು ಈಗ ಇತ್ತೀಚಿನ ಬರುತ್ತೆ. ಇಷ್ಟರಲ್ಲೇ ಬಿಡುಗಡೆ ಹಾಕಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದವರು ಅದನ್ನು ಮಾಡ್ತಿದ್ದಾರೆ ನಿಘಂಟನ್ನು. ಹಾಗಾಗಿ ನಮಗೆ ಒಂದು ಸಾಂಸ್ಕೃತಿಕ ಭಾಷೆಯನ್ನು ಕನ್ನಡಕ್ಕೆ ಕೊಡ್ತದೆ. ಕನ್ನಡದ ಸೊಂಪನ್ನು ಇಂಪನ್ನು ಬೆಳೆಸುವ ಶಕ್ತಿ ಈ ಮೊರಸುನಾಡು ಕನ್ನಡಕ್ಕಿದೆ. ಈ ಕಂದೆಲುಗು ಅಂದರೆ ಏನು? ಕಂದೆಲುಗು ಅಂತಂದರೆ ಪ್ರಧಾನ ಪದ ಕನ್ನಡವಾಗಿದ್ದು ಅದಕ್ಕೆ ಪ್ರತ್ಯಯವೋ ಕ್ರಿಯಾಧಾತುವೋ ತೆಲುಗು ಸೇರಿದರೆ ಕಂದೆಲುಗು. ತೆಲುಗನ್ನಡ ಅಂದರೆ
ತೆಲುಗನ್ನಡ ಅಂದರೆ ಪ್ರಧಾನ ಪದ ತೆಲುಗಾಗಿದ್ದು ಅದಕ್ಕೆ ಕನ್ನಡದ ಪ್ರತ್ಯಯವೋ ಧಾತುಕ್ರಿಯೆಯೋ ಅಥವಾ ಇನ್ನು ಕಾಲಕ್ರಿಯೆ ಸೇರಿತ್ತು ಅಂದರೆ ಅದು ತೆಲುಗನ್ನಡ. ತೆಲುಗು ಪ್ರಧಾನವಾಗಿದ್ದು ಕನ್ನಡ ಸೇರಿದ್ದು ತೆಲುಗನ್ನಡ, ಕನ್ನಡ ಪ್ರಧಾನವಾಗಿದ್ದು ತೆಲುಗು ಸೇರಿದ್ರೆ ಅದು ಕಂದೆಲುಗು ಅಂತ ರೂಪಿಸ್ಕೊಂಡಿದ್ದು ಅದು. ಈ ಡಿಕ್ಷನರಿನಲ್ಲಿ ಎಷ್ಟು ಪದಗಳಿವೆ ಗುರು? ಸುಮಾರು ಒಂದು 3000 ಪದ ಇದೆ. ಈ 3000 ಪದಗಳು ಕನ್ನಡ ಭಾಷೆಯ ಆವರಣಕ್ಕೆ ಹೊಸ ಸೇರ್ಪಡೆ ಅಂತ ಹೇಳ್ಬೋದು ಅದನ್ನು? ಅನೇಕ ಪದಗಳು, ಬಹಳಷ್ಟು 100ಕ್ಕೆ 90ರಷ್ಟು ಪದಗಳು ಕನ್ನಡಕ್ಕೆ ಹೊಸ ಸೇರ್ಪಡೆ. ಈಗ ಉದಾಹರಣೆಗೆ ಮೈತ್ನು ಅಂತಾರೆ. ಒಂದು ಮರಸನಾಡು ಕನ್ನಡದಲ್ಲಿ ಒಂದು ವಿಚಿತ್ರ ಇದೆ, ಒಂದೊಂದು ಜಾತಿಯವರು ಒಂದೊಂದು ರೀತಿಯ ಕನ್ನಡವನ್ನು ಬಳಸ್ತಾರೆ. ಅದು ಎಲ್ಲ ಕನ್ನಡಕ್ಕೂ ಅದು ಹಂಗೇನೆ ಅಲ್ವಾ? ಅದು ಇದೆ, ಆದರೆ ಇಲ್ಲಿ ತೀರಾ ಭಿನ್ನವಾಗಿ. ಇವಾಗ ಉದಾಹರಣೆಗೆ ಅವನವ, ನಮ್ಮಲ್ಲಿ ಏನಾಗತ್ತೆ, ಅವನವ ಅಂತಂದರೆ ಅವನದೇ ಅನ್ನೋ ಅರ್ಥ ಬರ್ತದೆ. ಆದರೆ ಅವನವ ಅಂದರೆ ಅವನು ಅಂತ, ಅವನನ್ನು ಅಂತ ಅಲ್ಲಿ ಬರ್ತದೆ. ಅವನವ ಈಗ ಉದಾಹರಣೆಗೆ ಅವನು ಬರೇಳಿದ್ನೇ ಅವನು ಗಂಟ ಬರಿಲ್ಲ ಅಂತ, ಇದು ಮರಸನಾಡು ಕನ್ನಡ. ಅವನು ಬರೇಳಿದ್ನೇ ಅವನು ಗಂಟ ಬರಿಲ್ಲ ಅಂದರೆ ಕ್ವಶನ್ ಮಾರ್ಕು. ನಮ್ಮಲ್ಲಿ ಬರಲಿಲ್ಲ ಅಂತ ನಿಲ್ಲಿಸ್ತೀವಿ, ಬರಲಿಲ್ಲವೇ ಅಂತ ಅಲ್ಲಿ ಇದು ಮಾಡ್ಕೋಬೇಕು. ಈಗ ಮೈತ್ನು ಅಂತಂದರೆ ಹುಡುಗ ಅಂತ, ನಮ್ಮ ಮೈತ್ನು ಇನ್ನೂ ಮನೆಗೆ ಬಂದಿಲ್ಲ, ನಮ್ಮ ಮೈತ್ಲು. ಅದನ್ನೇ ಹೆಣ್ಣು ಮೈತ್ನು ಗಂಡು ಮೈತ್ಲು ತಿರ್ಗಾ ಅಂತ, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅನ್ನಲ್ವಾ? ಹಾಗೆ ಹೀಗೆ ಅನೇಕ ಶಬ್ದಗಳನ್ನು ನಮಗೆ ಕೊಡ್ತಾರೆ. ಇನ್ನೊಂದು ವಿಚಿತ್ರ ಅಂದರೆ, ನಿಜವಾದ ಮರಸನಾಡು ಪದವನ್ನು ಕಟ್ಟಿ ಮರಸನಾಡಿನ ನಿಜವಾದ ಕನ್ನಡವನ್ನು ಸಿಕ್ಕೋದು ನಮಗೆ ಮಗ್ಗದ ಹೊಲೆಯರಲ್ಲಿ. ಅವರು ಅದ್ಭುತವಾದ ಕನ್ನಡವನ್ನು ಮಾತಾಡ್ತಾರೆ. ಪಾಳಿ, ಇದು ಕನ್ನಡ, ಇಂಥವೆಲ್ಲ ಪದಗಳೆಲ್ಲ ಅಲ್ಲಿ ಹಳೆಗನ್ನಡ ಕೂಡ ಇರ್ತದೆ. ಕೋಲಾರ ಜಿಲ್ಲೆ ಭಾಷೆ ಇವತ್ತಿಗೂ ಹಳೆಗನ್ನಡ ಶಬ್ದಗಳು ಕೂಡ ಬಳಕೆ ಮಾಡೋರಿದ್ದಾರೆ. ನಾನು ಈ ಪದಗಳನ್ನು ಹುಡ್ಕೊಂಡು ಹೋದಾಗ ಅಲ್ಲಿ ಯಾರನ್ನ ಕೇಳಿದೆ, ಈ ಮುದುವಾಡಿಗೆಲ್ಲಿ ದಾರಿ ಅಂದರೆ ಅವ್ರು ಹೇಳಿದ್ರು, ಈ ಕೆರೆ ಕಟ್ಟೆ ಇದೆಯಲ್ಲ ಇದನ್ನು ದಾಟಿದ್ರೆ ಮುದುವಾಡಿ ಅಂತ. ಹೀಗೆ ಆ ಮರಸನಾಡು ಕನ್ನಡಕ್ಕೆ ಅನೇಕ ಶಬ್ದಗಳನ್ನು ಕೊಡ್ತದೆ. ನಾಳೆ ಅಧ್ಯಯನ ಮಾಡೋರಿಗೆ, ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡುವಂಥವರು ಜ್ಞಾನವನ್ನು, ಅವಕಾಶಗಳನ್ನು ವಿಸ್ತರಿಸ್ತದೆ. ಸೊ ನಾನು ಬೀದರ್ನಲ್ಲಿ ಇದ್ದ ಟೈಮಲ್ಲಿ ಬೀದರ್ನಲ್ಲಿ ಒಬ್ಬರು ದೇಶಾಂಶ ಹುಡುಗಿ ಅಂತ ಹೈಸ್ಕೂಲ್ ಮೇಸ್ಟ್ರು ಅವರು, ಹೈಸ್ಕೂಲು ಪ್ರೈಮರಿ ಸ್ಕೂಲ್ ಮೇಸ್ಟ್ರು ಅವರು, ಅವರೊಂದು ಬೀದರ್ ಕನ್ನಡ ನಿಘಂಟು ಅಂತ ಮಾಡಿದರು. ಅಲ್ಲಿನ ಬೀದರ್ನ ಭಾಷೆ ಕೂಡ ಇಲ್ಲಿ ಹೆಂಗೆ ನೀವು ಹೇಳುವ ಹಾಗೆ ತಮಿಳು ತೆಲುಗು ಕನ್ನಡದ ಇದೆಯಾ, ಅಲ್ಲಿ ಮರಾಠಿ ತೆಲುಗು ಕನ್ನಡದ ನಾಡದು. ಹೌದು, ಆ 3 ಭಾಷೆಗಳು ಬಂದು ಸೇರುವ ಜಾಗ. ಎಲ್ಲೋ ಒಂದು ಕಡೆ ಒಂದು ಪಾಯಿಂಟಲ್ಲಿ ನಿಂತರೆ ಅಲ್ಲಿ ಬಿದ್ದ ಮಳೆ 3 ದಿಕ್ಕಿಗೆ 3 ಪ್ರದೇಶಕ್ಕೆ ಹರ್ಕೊಂಡು ಹೋಗುವ ಜಾಗ ಎಲ್ಲ ಇದೆ ಅಲ್ಲಿ. ಹೌದು, ಆ ಬೀದರ್ ಕನ್ನಡವನ್ನೇ ಇಟ್ಕೊಂಡು ಒಂದು ನಿಘಂಟು ಮಾಡಿದ್ರು. ಆಮೇಲೆ ಪಂಜು ಅವರು ಕುಂದಗನ್ನಡವನ್ನು ಇಟ್ಕೊಂಡು ಹೋದ್ರು, ಕುಂದಾಪುರ ಕನ್ನಡವನ್ನು ಇಟ್ಕೊಂಡು. ಸೊ ಈ ಥರದ ಪ್ರಾದೇಶಿಕ ಭಾಷೆಯ ಕನ್ನಡಗಳನ್ನು ಒಳಗೊಂಡ ನಿಘಂಟುಗಳು ಕನ್ನಡದ ಒಂದು ಹೊಸ ಪರಂಪರೆಗೆ ಕಾರಣ ಆಗ್ತಾವಂತ ಅನಿಸುತ್ತಾ? ಹೊಸ ಭಾಷಾ ಶಿಸ್ತಿಗೆ ಕಾರಣವಾಗ್ತದೆ. ಪರಂಪರೆ ಅನ್ನೋದಕ್ಕಿಂತ ಒಂದು ಯಾವ್ದು ಇರಲಿಲ್ಲ ಅದೆಲ್ಲ ಸೇರ್ತಾ ಹೋಗ್ತದೆ, ಇನ್ಕ್ಲೂಸಿವ್ನೆಸ್ ಬರ್ತದೆ. ಹೌದೌದು. ಆಮೇಲೆ ಈ ಮುಖ್ಯವಾದ ಒಂದು ಅಂಶ ಏನು ಅಂದರೆ, ಇವತ್ತು ಅನುವಾದ ಯುಗ ಅಂತ ಕರಿತಾ ಇದ್ದೇವೆ. ಏನಾಗ್ತಿದೆ, ಆಯಾ ಭಾಷೆಯ ಚಾಕ್ಲೇಟ್ ಶಬ್ದಗಳು ಮಾತ್ರ ಅನುವಾದಗೊಳ್ತಾ ಇದ್ದಾವೆ. ಕೃಷಿ ತನ್ನ ಪಾರಿಭಾಷಿಕ ಶಬ್ದಗಳನ್ನು ಬದಲಾಯಿಸ್ಕೋತಾ ಇದೆ ಇವತ್ತು, ಮುಖ್ಯವಾಗಿ ಕೃಷಿ. ಆದರೆ ಸಾಹಿತ್ಯದಲ್ಲಿ ಬಳಕೆ ಆಗಬೇಕಾದ್ರೆ ಹಳೆಯದೇ ಬಳಕೆ ಆಗ್ತಾ ಇದೆ. ಹಾಗಾಗಿ ಸಂಬಂಧವಾಚಕಗಳು ಕೃಷಿಗೆ ಜೀವನಕ್ಕೆ ಸಂಬಂಧಪಟ್ಟಂಥದ್ದು, ಗ್ರಾಮೀಣ ಬದುಕಿಗೆ ಸಂಬಂಧಪಟ್ಟಂಥದ್ದು ಎಲ್ಲ ಭಾಷೆಗಳಲ್ಲೂ ಬೇರೆ ಬೇರೆ ಥರ ಇದೆ. ಅವಕ್ಕೆ
ಅನುವಾದ ಆ ಶಬ್ದಗಳ ಅನುವಾದ ನಿಘಂಟು ಬೇಕಾಗಿದೆ ಇವತ್ತು. ಅನೇಕವನ್ನು ನಾವು ಓದ್ತಾ ಇದ್ದೇವೆ. ಓದ್ತಾ ಇರ್ಬೇಕಾದ್ರೆ ಆ ಶಬ್ದಗಳು ಬಂದ ಬಿಟ್ಟಿರ್ತಾರೆ ಅಥವಾ ಇನ್ನೇನೋ ಆಗಿರ್ತದೆ. ಹಾಗಾಗದೇ ಇರ್ಬೇಕಾದ್ರೆ ಇವತ್ತು ತುರ್ತಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಆ ಸ್ಥಳೀಯ ತೆಲುಗು ನನಗೆ ತೆಲುಗು ಗೊತ್ತಿರೋದನ್ನ ಹೇಳ್ತೀನಿ, ಮಾಂಡಲಿಕಾಲು ಅಂತ, ಯಾಸ ಅಂತ ಇನ್ನೊಂದು ಪದ. ಅಂದರೆ ನಾವಿಲ್ಲೇ ಅಂತ ಒಳಭಾಷೆಗಳು, ಉಪಭಾಷೆಗಳು, ಪ್ರಾದೇಶಿಕ ಭಾಷೆಗಳು ಅಂತ ಕರಿತೇವೆ. ಯಾಕೋ ಈ ಶಬ್ದಗಳು ನನಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ, ದೇಸಿ ಅಲ್ಲ ಇವು. ಅಲ್ಲಿದೆ ಯಾಸ, ಮಾಂಡಲಿಕಾಲು, ಆ ಥರದ್ದು ಕೂಡ ಒಂದನ್ನು ನಾವು ಮಾಡಬೇಕಾಗಿದೆ. ಅಥವಾ ಒಳಗನ್ನಡ, ಈ ಥರದ್ದು ಒಂದು ಇದು ಮಾಡಿಕೊಂಡಾಗ ಈ ಥರದ್ದು ಒಂದು ನಿಘಂಟುಗಳು ಇವತ್ತು ಬೇಕಾಗಿದೆ, ಎಲ್ಲ ಭಾಷೆಯಿಂದಲೂ ಬರಬೇಕಾಗಿದೆ. ಆಮೇಲೆ ಸಾಹಿತ್ಯ ಕೃತಿಗಳಲ್ಲಿ ಪತ್ರಿಕೆಗಳಾಗ್ಬೋದು ಅಥವಾ ತಮ್ಮಂಥ ಒಂದು ಮಾಧ್ಯಮ ನಿರ್ವಹಿಸುವಂಥವ್ರಾಗ್ಬೋದು, ಪ್ರಾದೇಶಿಕ ಭಾಷೆಗಳಲ್ಲಿ ಬಂದಂಥವನ್ನ ಈ ಥರದ ಮುಖ್ಯವಾಗಿ ಗ್ರಾಮೀಣ ಬದುಕನ್ನು ಕಟ್ಟುವಂತಹ ಸಾಹಿತ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗಿದೆ. ಕತೆ, ಕಾದಂಬರಿ, ಕವಿತೆ ಈ ಥರದಕ್ಕೆಲ್ಲ ಆದ್ಯತೆಯನ್ನು ಕೊಡಬೇಕಾಗಿದೆ. ಯಾಕಂದರೆ ಇವತ್ತು ಕಾರ್ಪೊರೇಟ್ ವ್ಯವಸ್ಥೆಗೆ ತೀವ್ರವಾಗಿ ಒಳಪಡ್ತಾ ಇರುವಂಥ ಸಂದರ್ಭದಲ್ಲಿ ಸಹಜ ರೈತನಿಂದ ಕೃಷಿ ಇವತ್ತು ಕಸ್ಕೊಳ್ಳಲಾಗ್ತಾ ಇದೆ. ತುಂಡು ಭೂಮಿ ಬೇಸಾಯ ಯಾರು ತುಂಡು ಭೂಮಿಯನ್ನು ಉಳಿಸ್ಕೊಂಡಿರ್ತಾನೆ, ನಾನು ರೈತ ಚಳುವಳಿಗಳಿಗೆ ಓಡಾಡ್ತಾ 2 ರಾಜ್ಯಗಳಲ್ಲಿ ಓಡಾಡ್ತಾ ಪಡ್ಕೊಂಡಿರೋ ಅನುಭವ ಏನು ಅಂದರೆ, ಯಾರು 1 ಎಕರೆ ಜಮೀನನ್ನು ಹೋರಾಡಿ ಉಳಿಸ್ಕೊಂಡಿರ್ತಾನೆ, ಈ ಫಾರಮ್ ಕಲ್ಚರಿಂದ ಉಳಿಸ್ಕೊಂಡಿರ್ತಾನೆ, ಅವನು ಆ ಪ್ರದೇಶದ ನಿಜವಾದ ಅನ್ನದಾತನಾಗ್ತಾನೆ, ಅನ್ನ ದೇವರು ಅನ್ನಿಸ್ಕೋತಾನೆ ಅವನು. ಯಾಕಂದರೆ ಮುಕ್ತವಾಗಿ ಅವನಲ್ಲಿ ಬೆಳೀತದೆ. ಮುಂದೆ ಇರ್ತಕ್ಕಂಥ ಯುದ್ಧ ಆಹಾರ ಧಾನ್ಯದ ಯುದ್ಧ, ಕೃಷಿಯ ಯುದ್ಧ ಪ್ರಾರಂಭ ಆಗ್ತದೆ. ಅದರ ಮೂಲಕ ಮಾರ್ಕೆಟನ್ನು ಆ ಯುದ್ಧ ಪ್ರವೇಶ ಮಾಡ್ತದೆ ಅಂತ ಚಳುವಳಿ ನನಗೆ ಹೇಳ್ಕೊಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಬೇರೆ ಬೇರೆ ದೇಶಗಳಲ್ಲಿ ಈ ಸ್ಥಳೀಯ ಭತ್ತದ ಬೆಳೆಗಳನ್ನು ಬೆಳೆಯೋದಕ್ಕೆ ಫಿಲಿಪೈನ್ಸ್ ಇಂಥ ಕಡೆ ಹೆಚ್ಚು ಸರ್ಕಾರ ಒತ್ತು ಕೊಟ್ಟು ಈ ಸೋನಾ ಮಸೂರ ಅಂತ ಏನಿವತ್ತು ನಾವು ಜನಗಳಲ್ಲಿ ಹುಚ್ಚನ್ನು ಎಬ್ಬಿಸಿದ್ದೇವೆ, ಅದರ ಬಗ್ಗೆ ಪ್ರೀತಿಯನ್ನು ಎಬ್ಬಿಸಿದ್ದೇವೆ. ಸೋನಾ ಮಸೂರ ಬಗೆಗಿನ ವ್ಯಾಮೋಹ, ಇಂಗ್ಲೀಷ್ ಕಲಿಕೆಯಿಂದಲೇ ನಮ್ಮ ಮಕ್ಕಳು ಉದ್ಧಾರ ಅನ್ನುವ ವ್ಯಾಮೋಹ, ಇವೆರಡು ಒಂದೇ ದಿಕ್ಕಲ್ಲಿ ಚಲಿಸ್ತಾ ಇದೆ. ಹಾಗಾಗಿ ನಾವು ಮೊದಲು ಇವತ್ತು ಮಾಡಬೇಕಾಗಿರೋದು, ತಮ್ಮಂಥವ್ರ ಮೂಲಕ ನಾವು ಕೇಳ್ಕೋಬೇಕಾಗಿರೋದೇನಪ್ಪ ಅಂತಂದರೆ, ಸ್ಥಳೀಯ ಕೃಷಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯಗಳನ್ನು, ಕಥೆಗಳನ್ನು, ಕವಿತೆಗಳನ್ನು ಈ ಥರದ ಮೂಲಕ ಸೃಷ್ಟಿ ಮಾಡಿ. ಯಾಕೆಂದರೆ ಜನಪರ ಚಳುವಳಿಗಳಾಗಿದ್ದೆಲ್ಲ ಕತೆ, ಕಾದಂಬರಿ, ಹಾಡುಗಳ ಮೂಲಕ ಆಯಿತು. ಅದು ಇವತ್ತು ಆಗಬೇಕಾಗಿದೆ. ಅದಕ್ಕಾಗಿ ಪೂರಕವಾದಂಥ ಸಾಹಿತ್ಯ, ಅದನ್ನು ರಚನೆ ಮಾಡೋಕ್ಕೆ ಬೇಕಾದಂಥ ನಿಘಂಟುಗಳನ್ನು ಇವತ್ತು ನಾವು ತರಬೇಕಾಗಿದೆ ಅಂತ ಕೂಡ ಅನ್ನಿಸ್ತದೆ. ಸರ್, ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಬದುಕಿನ ಬಗ್ಗೆ, ಬರಹದ ಬಗ್ಗೆ ಕೆಲವು ಸಂಗತಿಗಳನ್ನು ಹಂಚಿಕೊಂಡ್ರಿ. ಅದಕ್ಕೆ ನಾನು ನಿಮಗೆ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ ನೀವು ಹೇಳ್ಬೇಕಾಗಿಲ್ಲ ಗುರುವೆ, ಯಾಕೆಂದರೆ ನಾನು ನಿಮಗೆ ಹೇಳಬೇಕು. ಯಾಕಂದರೆ ಎಲ್ಲೋ ಬೀದಿ ಬದಿಯ ವ್ಯಕ್ತಿ ಥರ ನಾನು ಅಂಥವನನ್ನು ತಗೊಂಬಂದು ಇಲ್ಲಿ ನಿಮ್ಮ ಎದುರುಗಡೆ ಕೂಡಿಸ್ಕೊಂಡು ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಊಟನೂ ಹಾಕಿ ಪ್ರೀತಿಯಿಂದಲೂ ಮಾತಾಡಿಸಿ ಇಷ್ಟೆಲ್ಲ ಜನಗಳಿಗೆ ನನ್ನ ಪರಿಚಯ ಮಾಡಿಸಿಕೊಟ್ಟು ನನ್ನಲ್ಲಿ ಏನೋ ಒಂದು ನನ್ನನ್ನು ಋಣಿಯನ್ನಾಗಿ ಮಾಡಿದ್ದಕ್ಕೆ, ಕನ್ನಡ ನಾಡಿಗೆ ಋಣಿಯನ್ನಾಗಿ ಮಾಡಿದ್ದಕ್ಕೆ ನಿಮಗೆ